ಶ್ರೀ ಭಗವಾನುವಾಚ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳಿದನು, ಅರ್ಜುನ, ಈರ್ಷ್ಯೆ ಅಸೂಯೆಗಳೊಂದೂ ಇಲ್ಲದ ನಿನಗೆ ಈ ಪರಮ ಗೋಪ್ಯವಾದ ಜ್ಞಾನವನ್ನು ವೈಜ್ಞಾನಿಕವಾಗಿ ಹೇಳುವೆ. ಅರ್ಥಾತ್ ಪ್ರಾಪ್ತಿಯ ನಂತರ ಮಹಾಪುರುಷನಾದವನ ಇರುವಿಕೆ, ಅಂದರೆ ಆ ಮಹಾಪುರುಷನು ಎಲ್ಲೆಡೆಯಲ್ಲಿ ಒಮ್ಮೆಗೆ ಹೇಗೆ ಕೆಲಸ ಮಾಡುವನು, ಆತನು ಜಾಗೃತಿಯನ್ನು ಹೇಗೆ ನೀಡುವನು, ರತಿಯಾಗಿದ್ದುಕೊಂಡು ಆತ್ಮದೊಂದಿಗೆ ಯಾವಾಗಲೂ ಅದೆಂತಿರುವನು, ಯತ್ ಜ್ಞಾತ್ವ, ಯಾವುದನ್ನು ನೀನು ಸಾಕ್ಷಾತ್ತಾಗಿ ತಿಳಿದು ಈ ದುಃಖರೂಪಿಯಾದ ಸಂಸಾರದಿಂದ ಮುಕ್ತನಾಗುವೆಯೋ ಆ ಜ್ಞಾನವು ಅದೆಂತಹುದು. ಅದಕ್ಕೆ ಹೇಳುವನು, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ವಿಜ್ಞಾನದಿಂದೊಡಗೂಡಿದ ಈ ಜ್ಞಾನವು ಎಲ್ಲ ವಿದ್ಯೆಗಳ ರಾಜ. ವಿದ್ಯೆ ಎಂಬುದರ ಅರ್ಥ ಬರಿಯ ಭಾಷಾಜ್ಞಾನ ಅಥವಾ ಶಿಕ್ಷಣವಲ್ಲ. ವಿದ್ಯಾಹಿಕ ಬ್ರಹ್ಮಗತಿ ಪ್ರದಾಯ ಸಾ ವಿದ್ಯಾಯ ವಿಮುಕ್ತಯೇ. ವಿದ್ಯೆ ಎಂದರೆ ಮನುಷ್ಯನನ್ನು ಆತನ ಸ್ಥಿತಿಯಿಂದ ಬಿಡಿಸಿ ಬ್ರಹ್ಮಪಥದಲ್ಲಿ ನಡೆಸುತ್ತಾ ಮೋಕ್ಷವನ್ನು ಪ್ರದಾನ ಮಾಡುವುದೇ ವಿದ್ಯೆ. ದಾರಿಯಲ್ಲಿ ರಿದ್ದಿ ಸಿದ್ಧಿಗಳು ಅಥವಾ ಪ್ರಕೃತಿಯ ಸೆರಗು ಗಾಳಿ ಬೀಸಿ ಮನುಷ್ಯನು ಅದರಲ್ಲಿ ಸಿಲುಕಿಕೊಂಡರೆ ಅವಿದ್ಯೆ ಫಲಿಸಿದೆಂದೇ ಅರ್ಥ. ಅದು ವಿದ್ಯೆಯಲ್ಲ. ಈ ರಾಜವಿದ್ಯೆ ಎಂಬುದು ಹಾಗಲ್ಲ. ಅದು ನಿಶ್ಚಯವಾಗಿ ಕಲ್ಯಾಣವನ್ನು ಮಾಡುವಂತಹದ್ದು. ಇದು ಎಲ್ಲ ಗೋಪ್ಯ ವಿದ್ಯೆಗಳಿಗೆ ರಾಜನಿದ್ದಂತೆ. ಅವಿದ್ಯೆ ವಿದ್ಯೆಗಳೆಂಬ ಪರದೆ ಸರಿದು ಯೋಗಯುಕ್ತನಾದ ನಂತರ ಇದರೊಂದಿಗೆ ವಿಲನವಾಗುವುದು. ಇದು ಅತ್ಯುತ್ತಮವಾದುದು, ಪವಿತ್ರವಾದುದು, ಪ್ರತ್ಯಕ್ಷ ಫಲವನ್ನು ನೀಡುವುದೂ ಆಗಿದೆ. ಮಾಡಿರಿ, ಒಡನೆ ಪಡೆಯಿರಿ. ಹೀಗೆ ಸದ್ಯ ಫಲವನ್ನು ಕೊಡುವುದು. ಈ ಜನ್ಮದಲ್ಲಿ ಸಾಧನೆ ಮಾಡಿ ಮತ್ತಾವುದೋ ಜನ್ಮದಲ್ಲಿ ಇದರ ಫಲವನ್ನು ಕಾಣಿರಿ ಎಂಬ ಕುರುಡು ನಂಬಿಕೆಗೆ ಇದರಲ್ಲೆಡೆಯಿಲ್ಲ. ಇದು ಪರಮಧರ್ಮನಾದ ಪರಮಾತ್ಮನೊಂದಿಗೆ ಹೆಣೆದುಕೊಂಡಿರುವುದು. ವಿಜ್ಞಾನದೊಂದಿಗೆ ಈ ಜ್ಞಾನ ಸರಳವೂ ಅವಿನಾಶಿಯೂ ಆದುದು. 2ನೇ ಅಧ್ಯಾಯದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು, ಎಲೆ ಅರ್ಜುನ, ಈ ಯೋಗದಲ್ಲಿ ಬೀಜವೆಂದೂ ನಾಶವಾಗದು. ಇದರ ಅತ್ಯಲ್ಪ ಸಾಧನೆಯೂ ಸಹ ಜನ್ಮ ಮರಣಗಳ ಮಹಾಭಯದಿಂದ ಉದ್ಧಾರ ಮಾಡುವುದು ಎಂದು ಹೇಳಿರುವನು. 6ನೇ ಅಧ್ಯಾಯದಲ್ಲಿ ಅರ್ಜುನನು ಭಗವನ್, ಶಿಥಿಲ ಪ್ರಯತ್ನ ಮಾಡುವ ಸಾಧಕನು ನಷ್ಟಭ್ರಷ್ಟನಾಗಲಿಕ್ಕಿಲ್ಲವೇ ಎಂದು ಕೇಳುವನು. ಶ್ರೀಕೃಷ್ಣನು ಹೇಳುವನು, ಅರ್ಜುನ, ಮೊದಲು ಕರ್ಮವನ್ನು ತಿಳಿಯುವುದು ಅವಶ್ಯ. ತಿಳಿದ ನಂತರ ಮಾಡುವ ಅತ್ಯಲ್ಪ ಸಾಧನೆಯೂ ಪೂರ್ಣವಾದರೆ ಅದಷ್ಟು ಯಾವ ಜನ್ಮದಲ್ಲೂ ಎಂದಿಗೂ ನಾಶವಾಗತಕ್ಕುದಲ್ಲ. ಅಷ್ಟೇ ಅಲ್ಲ, ಆ ಅತ್ಯಲ್ಪ ಸಾಧನೆಯ ಪ್ರಭಾವದಿಂದ ಪ್ರತಿ ಜನ್ಮದಲ್ಲೂ ಅವನು ಅದನ್ನೇ ಮಾಡುವನು. ಅನೇಕ ಜನ್ಮಗಳ ಪರಿಣಾಮದಲ್ಲಿ ಅವನು ಸಹ ಅದೇ ಪರಮಗತಿಯನ್ನೇ ಮುಟ್ಟುವನು. ಅದನ್ನೇ ಯೋಗೇಶ್ವರನಾದ ಶ್ರೀಕೃಷ್ಣನು ಇಲ್ಲಿಯೂ ಹೇಳುವನು. ಈ ಸಾಧನೆ ಮಾಡಲು ಅತಿ ಸರಳ ಮತ್ತು ಇದು ಅವಿನಾಶಿಯೂ ಹೌದು. ಆದರೆ ಅದಕ್ಕೆ ಶ್ರದ್ಧೆ ಎಂಬುದು ಪರಮಾವಶ್ಯ. ಅಶ್ರದ್ಧಾನಾಃ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಪರಂತಪನಾದ ಅರ್ಜುನನೇ, ಈ ಧರ್ಮದಲ್ಲಿ ಅತ್ಯಲ್ಪ ಸಾಧನೆ ಮಾಡಿದರೂ ಸಾಕು, ಅದು ನಾಶ ಹೊಂದದು. ಶ್ರದ್ಧೆಯನ್ನು ಕಳೆದುಕೊಂಡ ನನ್ನನ್ನು ಪಡೆಯಲಾಗದೆ ಸಾವು ನೋವುಗಳ ಸಂಸಾರದ ಮುಳ್ಳುದಾರಿಗೆ ಹಿಂದಿರುಗಿ
ಅಲ್ಲಿ ಅಂಡಲೆಯುವನು. ಆದ್ದರಿಂದ ಶ್ರದ್ಧೆ ಎಂಬುದು ಅನಿವಾರ್ಯ. ಹಾಗಾದರೆ ನೀನು ಸಂಸಾರಕ್ಕೆ ಹೊರತಾಗಿರುವೆಯೇನೋ ಎಂಬುದರ ಬಗ್ಗೆ ಹೇಳುವನು. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಅವ್ಯಕ್ತನಾದ ನನ್ನೀ ಸ್ವರೂಪದಿಂದ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆ. ಅಂದರೆ ನಾನಾವ ಸ್ವರೂಪದಲ್ಲಿರುವೆನೋ ಅದು ಎಲ್ಲೆಡೆಯಲ್ಲೂ ವ್ಯಾಪಿಸಿಕೊಂಡಿದೆ. ಸಮಸ್ತ ಪ್ರಾಣಿಗಳೂ ನನ್ನಲ್ಲಿ ಅಡಕವಾಗಿದೆ. ಆದರೆ ನಾನು ಮಾತ್ರ ಅವುಗಳಲ್ಲಿಲ್ಲ, ಏಕೆಂದರೆ ನಾನು ಅವ್ಯಕ್ತ ಸ್ವರೂಪದಲ್ಲಿ ಸ್ಥಿತನಾಗಿರುವೆ. ಮಹಾಪುರುಷರು ಯಾವ ಅವ್ಯಕ್ತ ಸ್ಥಿತರಾಗಿರುವರೋ ಅಲ್ಲಿಂದಲೇ ಮಾತನಾಡುವರು. ಇದೇ ಕ್ರಮದಲ್ಲಿ ಮುಂದೆ ಹೇಳುವನು. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮಾ ಭೂತಭಾವನಃ. ವಸ್ತುತಃ ಸರ್ವಭೂತಗಳೂ ನನ್ನಲ್ಲಿಲ್ಲ, ಏಕೆಂದರೆ ಅವೆಲ್ಲವೂ ಮರಣಧರ್ಮಿಗಳು, ಪ್ರಕೃತಿಗೆ ಆಶ್ರಿತರಾಗಿರುವವರು. ಆದರೆ ನನ್ನ ಯೋಗ ಮಾಯೆಯ ಐಶ್ವರ್ಯವನ್ನು ನೋಡು. ಜೀವಧಾರಿಗಳಿಗೆಲ್ಲ ಹುಟ್ಟನ್ನು ನೀಡುವ, ಪೋಷಣೆ ಮಾಡುವ ನನ್ನ ಆತ್ಮವು ಭೂತಗಳಲ್ಲಿಲ್ಲ. ನಾನು ಆತ್ಮಸ್ವರೂಪ, ಆದುದರಿಂದ ನಾನು ಆ ಭೂತಗಳಲ್ಲಿ ಸ್ಥಿತನಾಗಿಲ್ಲ. ಇದೇ ಯೋಗದ ಪ್ರಭಾವ. ಇದನ್ನು ಸ್ಪಷ್ಟಗೊಳಿಸಲು ಯೋಗೇಶ್ವರನಾದ ಶ್ರೀಕೃಷ್ಣನು ದೃಷ್ಟಾಂತಪೂರ್ವಕವಾಗಿ ಹೇಳುವನು. ಯಥಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಆಕಾಶದಲ್ಲೇ ಹುಟ್ಟಿ ಆಕಾಶದಲ್ಲೇ ಓಡಾಡುವ ವಾಯು ಸದಾ ಆಕಾಶದಲ್ಲೇ ಇದ್ದು ಅದನ್ನು ಹೇಗೆ ಮಲಿನಗೊಳಿಸಲಾರದೋ ಅದೇ ರೀತಿ ಸಮಸ್ತ ಭೂತಗಳೂ ನನ್ನಲ್ಲಿವೆ ಎಂದು ತಿಳಿ, ಮತ್ತು ಅದೇ ರೀತಿ ನಿರ್ಲಿಪ್ತ ಹಾಗೂ ನಿರ್ಮಲನಾಗಿರುವೆ. ಇನ್ನು ಯೋಗಿ ಏನು ಮಾಡುವನು ಎಂಬ ಬಗ್ಗೆ ಹೇಳುವನು. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಕಲ್ಪವು ಕೊನೆಗೊಳ್ಳುವಾಗ ಸಮಸ್ತ ಭೂತಗಳೂ ನನ್ನ ಪ್ರಕೃತಿ, ಅಂದರೆ ನನ್ನ ಸ್ವಭಾವವನ್ನು ಪಡೆಯುವುದು, ಮತ್ತು ಕಲ್ಪಾದಿಯಲ್ಲಿ ನಾನು ಅವುಗಳನ್ನು ಮತ್ತೆ ಮತ್ತೆ ವಿಸೃಜಾಮಿ, ಎಂದರೆ ವಿಶೇಷ ರೂಪದಲ್ಲಿ ಹುಟ್ಟಿಸುವೆನು. ಅವು ಮೊದಲಿನಿಂದಲೂ ಇದ್ದವು, ಆದರೆ ವಿಕೃತಾವಸ್ಥೆಯಲ್ಲಿದ್ದವು. ಅವುಗಳನ್ನೇ ರಚಿಸುವೆ, ಸೊಗಸುಗೊಳಿಸುವೆ. ಮೂರ್ಛಾವಸ್ಥೆಯಲ್ಲಿರುವವರನ್ನು ಜಾಗೃತಗೊಳಿಸುವೆ. ಕಲ್ಪಕ್ಕಾಗಿ ಅವರನ್ನು ಪ್ರೇರಿಸುವೆ. ಕಲ್ಪದ ತಾತ್ಪರ್ಯವೇನೆಂದರೆ ಮೇಲ್ಮುಖವಾದ ಪರಿವರ್ತನೆ. ಅಸುರೀ ಸಂಪತ್ತಿನಿಂದ ಹೊರಬಂದು ಮನುಷ್ಯನು ದೈವೀ ಸಂಪದದ ಕಡೆಗೆ ಸರಿಯುತ್ತಾ ಅದರಲ್ಲಿ ಪ್ರವೇಶಿಸುವುದೇ ಕಲ್ಪದ ಆರಂಭ. ತನ್ನ ಕರ್ಮವನ್ನು ಪೂರ್ಣಗೊಳಿಸಿ ಕಲ್ಪವೂ ವಿಲಯವಾಗುವುದು. ಭಜನೆಯ ಆರಂಭ ಕಲ್ಪದ ಆದಿ. ಭಜನೆಯ ಪರಾಕಾಷ್ಠೆ ಅಂದರೆ ಲಕ್ಷ್ಯದ ಅರಿವು ಮೂಡುವುದೇ ಕಲ್ಪದ ಕೊನೆ. ಈ ಪ್ರತ್ಯಗಾತ್ಮನು ಯೋಗಿಗಳಿಗೆ ಕಾರಣಭೂತವಾಗಿ ರಾಗ ದ್ವೇಷಾದಿಗಳಿಂದ ಬಿಡುಗಡೆ ಹೊಂದಿ ತನ್ನ ಶಾಶ್ವತ ಸ್ವರೂಪದಲ್ಲಿ ಸ್ಥಿರವಾಗಿ ನಿಲ್ಲಿರುವುದನ್ನೇ ಶ್ರೀಕೃಷ್ಣನು ನನ್ನ ಪ್ರಕೃತಿಯನ್ನು ಪಡೆಯುವನು ಎಂದೆನ್ನುವನು. ಯಾವ ಮಹಾನ್ ಪುರುಷನು ಪ್ರಕೃತಿಯನ್ನು ವಿಲೀನಗೊಳಿಸಿ ಸ್ವರೂಪದಲ್ಲಿ ಪ್ರವೇಶವನ್ನು ಪಡೆಯುವನೋ ಆತನ ಪ್ರಕೃತಿ ಹೇಗಿರುವುದು? ಅವನಲ್ಲಿನ್ನೂ ಪ್ರಕೃತಿಯು ಉಳಿದುಕೊಂಡಿರುವುದೇ ಇಲ್ಲ.
3ನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಎಲ್ಲಾ ಪ್ರಾಣಿಗಳೂ ತಮ್ಮ ಪ್ರಕೃತಿಯನ್ನು ಪಡೆದುಕೊಳ್ಳುವುದು, ಪ್ರಕೃತಿಯ ಗುಣಗಳು ಅವರನ್ನು ಹೇಗೆ ಒತ್ತುವುದೋ ಅದರಂತೆ ಮಾಡುವು, ಮತ್ತು ಜ್ಞಾನವಾನಪಿ ಪ್ರತ್ಯಕ್ಷ ದರ್ಶನ ಪಡೆದು ತಿಳಿದಂತಹ ಜ್ಞಾನಿಯೂ ಸಹ ತನ್ನ ಪ್ರಕೃತಿಗೆ ಸದೃಶವಾಗಿ ಕೆಲಸ ಮಾಡುವನು. ಆತನು ತನ್ನ ಹಿಂದಾಳುಗಳ ಒಳಿತಿಗಾಗಿ ಮಾಡುವನು. ಪೂರ್ಣ ಜ್ಞಾನಿಯಾಗಿ ತತ್ವದಲ್ಲಿ ನೆಲೆಯೂರಿದ ಮಹಾಪುರುಷನ ಇರವೇ ಆತನ ಪ್ರಕೃತಿ. ಆತನು ತನ್ನೀ ಸ್ವಭಾವದಲ್ಲೇ ವರ್ತಿಸುವನು. ಕಲ್ಪಕ್ಷಯದಲ್ಲಿ ಮಹಾಪುರುಷನ ಇರವೇ ಆತನ ಪ್ರಕೃತಿ. ಆತನು ತನ್ನೀ ಸ್ವಭಾವದಲ್ಲೇ ವರ್ತಿಸುವನು. ಕಲ್ಪಕ್ಷಯದಲ್ಲಿ ಜನರು ಮಹಾಪುರುಷನ ಈ ಇರವನ್ನೇ ಪಡೆಯುವರು. ಮಹಾಪುರುಷನ ಇದೇ ಕೃತಿತ್ವದ ಮೇಲೆ ಪುನಃ ಬೆಳಕ ಚೆಲ್ಲುತ್ತಾ ಹೇಳುವನು, ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ತನ್ನ ಪ್ರಕೃತಿ ಅರ್ಥಾತ್ ಮಹಾಪುರುಷನ ಇರುವಿಕೆಯನ್ನೊಪ್ಪಿ ಪ್ರಕೃತೇರ್ವಶಾತ್ ತಮ್ಮ ತಮ್ಮ ಸ್ವಭಾವಕ್ಕಂಟಿದ್ದ ಪ್ರಕೃತಿಯ ಗುಣಗಳಿಂದ ಪರವಶನಾಗಿ ಈ ಸಮಸ್ತ ಸಚರಾಚರ ಭೂತ ಸಮುದಾಯವನ್ನು ನಾನು ಮತ್ತೆ ಮತ್ತೆ ವಿಸೃಜಾಮಿ, ವಿಶೇಷವಾದ ಸೃಜನೆ ಅಂದರೆ ವಿಶೇಷವಾಗಿ ಸಜ್ಜುಗೊಳಿಸುವೆ. ಇವುಗಳನ್ನು ನನ್ನ ಸ್ವರೂಪದ ಕಡೆಗೆ ತಂದು ಮುಂದುವರಿಯುವಂತೆ ಪ್ರೇರೇಪಿಸುವೆ. ಹಾಗಾದರೆ ನೀನು ಈ ಕರ್ಮದಲ್ಲಿ ಬಂಧಿತನಾಗಿರುವೆ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. 4ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಮಹಾಪುರುಷನ ಕಾರ್ಯಚಟುವಟಿಕೆಗಳು ಅಲೌಕಿಕವಾದುವು ಎಂದು ಹೇಳಿರುವನು. ಅಧ್ಯಾಯ 9ರಲ್ಲಿ ನಾನು ಅವಶ್ಯ ರೂಪವಾಗಿ ಮಾಡುವೆ ಎಂದಿರುವನು. ಇಲ್ಲಿಯೂ ಅರ್ಜುನ, ಯಾವ ಕರ್ಮಗಳನ್ನು ನಾನು ಅದೃಶ್ಯ ರೂಪವಾಗಿ ಮಾಡುವೆನೋ ಅವುಗಳ ಮೇಲೆ ನನಗೆ ಆಸಕ್ತಿಯೇನಿಲ್ಲ. ಉದಾಸೀನನಂತೆ ಸ್ಥಿತನಾಗಿದ್ದಿರುವ ಪರಮಾತ್ಮನಾದ ನನ್ನ ಆ ಸ್ವರೂಪವನ್ನು ಆ ಕರ್ಮಗಳು ಬಂಧಿಸಲಾರವು. ಏಕೆಂದರೆ ಕರ್ಮದ ಪರಿಣಾಮವಾಗಿ ದೊರೆಯುವ ಲಕ್ಷ್ಯದಲ್ಲೂ ಇರುವವನು ನಾನೇ. ಆದ್ದರಿಂದ ಅವುಗಳನ್ನು ಮಾಡಲು ನನಗಾದ ವಿವಶತೆಯೂ ಇರುವುದಿಲ್ಲ. ಇದೇನೋ ಸ್ವಭಾವಕ್ಕಂಟಿದ ಪ್ರಕೃತಿಯ ಕಾರ್ಯಗಳನ್ನು ಮಾಡುವ ಪ್ರಶ್ನೆಯಾಯಿತು. ಮಹಾಪುರುಷನ ಇರುವಿಕೆ ಮತ್ತು ಅವರ ರಚನೆ ಈಗ ನನ್ನ ಅಭ್ಯಾಸದಿಂದ ಮಾಯೆಯು ರಚಿಸುವುದೆಲ್ಲ ಏನು? ಅದೂ ಒಂದು ಕಲ್ಪ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ನನ್ನ ಅಧ್ಯಕ್ಷತೆಯಲ್ಲಿ ಅಂದರೆ ನನ್ನ ಸಮಕ್ಷಮದಲ್ಲಿ ಸರ್ವತ್ರವೂ ವ್ಯಾಪ್ತವಾದ ನನ್ನ ಅಭ್ಯಾಸದಿಂದ ಈ ಮಾಯೆಯು ಚರಾಚರ ಸಹಿತವಾದ ಈ ಜಗತ್ತನ್ನು ರಚಿಸುತ್ತವೆ. ಕ್ಷುದ್ರವಾದ ಕಲ್ಪವಾದುದರಿಂದ ಈ ಸಂಸಾರವು ಅವಾಗಮನದ ಸುಳಿಯಲ್ಲಿ ಸಿಕ್ಕಿ ಗಿರ್ರನೆ ತಿರುಗುತ್ತಿರುವುದು. ಪ್ರಕೃತಿಯ ಈ ಕ್ಷುದ್ರ ಕಲ್ಪವು ಇದರಲ್ಲಿ ಕಾಲದ ಪರಿವರ್ತನೆ ಇರುವುದರಿಂದ ನನ್ನ ಅಭ್ಯಾಸದಿಂದ ಪ್ರಕೃತಿಯೇ ಮಾಡುವುದು, ನಾನು ಮಾಡುವುದಿಲ್ಲ. ಆದರೆ 7ನೇ ಶ್ಲೋಕದ ಕಲ್ಪ ಆರಾಧನೆಯ ಸಂಚಾರ ಹಾಗೂ ಪೂರ್ತಿ ಪರ್ಯಂತ ಮಾರ್ಗದರ್ಶನ ಮಾಡುವ ಕಲ್ಪ. ಇವುಗಳನ್ನು ಮಹಾಪುರುಷನು ಸ್ವಯಂ ಮಾಡುವನು. ಒಂದು ಸ್ಥಾನದಲ್ಲಿ ಅಂದರೆ ತಾವು ವಿಶೇಷ ರೂಪವಾಗಿ ಸೃಜಿಸುವಡೆ ಅವರೇ ಸ್ವಯಂ ಕರ್ತೃಗಳು. ಇಲ್ಲಿ ಕರ್ತೃ ಪ್ರಕೃತಿ. ಅದು ಕೇವಲ ನನ್ನ ಅಭ್ಯಾಸದಿಂದ ಈ ಕ್ಷಣಿಕ ಪರಿವರ್ತನೆಯನ್ನು ಮಾಡುವುದು. ಅದರಲ್ಲಿ ಶರೀರ ಪರಿವರ್ತನೆಗಳು, ಕಾಲ ಪರಿವರ್ತನೆಗಳು, ಯುಗ ಪರಿವರ್ತನೆಗಳು ಮುಂತಾದವು ಬರುವುದು. ಇಷ್ಟೊಂದು ವ್ಯಾಪ್ತ ಪ್ರಭಾವವು ನನ್ನಲ್ಲಿದ್ದು
ಮೂಢರಾದವರು ನನ್ನನ್ನು ಅರಿಯದೇ ಹೋಗುವರು. ಹೇಗೆಂದರೆ, ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ. ಸಮಸ್ತ ಭೂತಗಳಿಗೆ ಮಹೇಶ್ವರ ಸ್ವರೂಪನಾದ ನನ್ನ ಪರಮ ಭಾವವನ್ನು ಅರಿಯದಿರುವ ಮೂಢ ಜನರು ನನ್ನನ್ನು ಮನುಷ್ಯ ಶರೀರವನ್ನು ಧರಿಸಿದವನೆಂದು ಭಾವಿಸಿರುವರು. ಸಮಸ್ತ ಪ್ರಾಣಿಗಳಿಗೂ ಅದರ ಒಡೆಯನಿಗೂ ಒಡೆಯನಾಗಿ ಆ ಪರಮ ಭಾವದಲ್ಲಿ ನಾನಿರುವೆ. ಆದರೆ ಇರುವುದೇನೋ ಮನುಷ್ಯ ದೇಹಧಾರಿಯಾಗಿ. ಮಂದಬುದ್ಧಿಯುಳ್ಳವರು ಈ ಮಾತನ್ನು ಅರಿಯಲಾರರು. ಅವರು ನನ್ನನ್ನು ಮನುಷ್ಯನೆಂದೇ ಎಣಿಸಿರುವರು. ಇದರಲ್ಲಿ ಅವರ ತಪ್ಪೇನಿಲ್ಲ. ದೃಷ್ಟಿಯಿಟ್ಟು ನೋಡಿದಾಗ ಮಾತ್ರ ಮಹಾಪುರುಷನ ಶರೀರವು ಅವರಿಗೆ ಕಂಡುಬಂದೀತು. ತಾವು ಪರಮೇಶ್ವರ ಸ್ವಭಾವದಲ್ಲಿರತಕ್ಕವರು ಎಂಬ ಭಾವ ಅವರಿಗೆ ಅರ್ಥವಾಗುವುದಾದರೂ ಹೇಗೆ? ಅವರೇಕೆ ನೋಡಲಾರರು ಅಥವಾ ಕಂಡುಕೊಳ್ಳಲಾರರು ಎಂಬ ಬಗ್ಗೆ ಹೇಳುವನು. ಮೋಘಕರ್ಮಾಣೋ ಮೋಘಜ್ಞಾನಾವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಬಯಾಲಾಸೆ ಅಂದರೆ ಎಂದೆಂದೂ ಪೂರ್ಣವಾಗದ ವ್ಯರ್ಥವಾದ ಆಸೆ. ವ್ಯರ್ಥವಾದ ಕೆಲಸ, ಅರ್ಥವಿಲ್ಲದ ತಿಳುವಳಿಕೆಗಳಿಂದ ವಿಚೇತಸ. ವಿಶೇಷ ರೂಪದಲ್ಲಿ ಅಚೇತಾವಸ್ಥೆಯಲ್ಲಿ ಅಸುರರು ರಾಕ್ಷಸರ ಸ್ವಭಾವದವರಾದುದರಿಂದ ನನ್ನನ್ನು ಮನುಷ್ಯನೆಂದೇ ಎಣಿಸುವರು. ಅಸುರ ರಾಕ್ಷಸ ಎಂಬುದು ಒಂದು ಮನೋವಿಕಾರದ ಸ್ವಭಾವ. ಅದು ಯಾವುದೊಂದು ಜಾತಿ ಅಥವಾ ಯೋನಿಯಲ್ಲ. ಅಸುರೀ ಸ್ವಭಾವವುಳ್ಳವರು ನನ್ನನ್ನು ತಿಳಿಯಲಾರರು. ಮಹಾತ್ಮರಾದವರು ಮಾತ್ರ ನನ್ನನ್ನು ಅರ್ಥ ಮಾಡಿಕೊಳ್ಳುವರು ಮತ್ತು ಭಜಿಸುವರು. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಎಲೆ ಪಾರ್ಥ, ಆದರೆ ದೈವೀ ಪ್ರಕೃತಿ ಎಂದರೆ ದೈವೀ ಸಂಪತ್ತನ್ನೂ ಆಶ್ರಯಿಸಿರುವ ಸುಜನರು ನನ್ನನ್ನು ಎಲ್ಲ ಭೂತಗಳಿಗೆ ಆದಿಕಾರಣನೆಂದೂ ಅವ್ಯಕ್ತನೆಂದೂ ಅಕ್ಷರನೆಂದೂ ಭಾವಿಸಿ ಅನನ್ಯ ಮನದಿಂದ, ಅರ್ಥಾತ್ ಮನದಂತರಾಳದಲ್ಲಿ ಮತ್ತಾರಿಗೂ ಸ್ಥಾನವೀಯದೆ ಕೇವಲ ನನ್ನಲ್ಲೇ ಶ್ರದ್ಧೆಯಿಟ್ಟು ನಿರಂತರವೂ ನನ್ನನ್ನು ಭಜಿಸುವರು. ಯಾವ ರೀತಿಯಲ್ಲಿ ಭಜಿಸುವರು? ಶ್ರೀಕೃಷ್ಣನು ಅದಕ್ಕೆ ಹೇಳುವನು. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಅವರು ನಿರಂತರವೂ ಚಿಂತನೆಯ ವೃತದಲ್ಲಿ ತಲ್ಲೀನರಾಗಿ ನನ್ನ ಗುಣಗಳನ್ನು ಚಿಂತಿಸುವರು. ಪ್ರಾಪ್ತಿಗಾಗಿ ಯತ್ನಿಸುತ್ತಿರುವರು. ಮತ್ತೆ ಮತ್ತೆ ನಮಸ್ಕಾರ ಮಾಡುತ್ತಾ ಯಾವಾಗಲೂ ನನ್ನೊಂದಿಗೆ ಸೇರಿಕೊಂಡು ಅನನ್ಯ ಭಕ್ತಿಯಿಂದ ನನ್ನ ಉಪಾಸನೆ ಮಾಡುವರು. ಅನವರತವೂ ನನ್ನಲ್ಲೇ ಮುಳುಗಿರುವರು. ಯಾವ ಉಪಾಸನೆ ಮಾಡುವರು? ಈ ಕೀರ್ತಿವಂತನು ಎಂತಹವನು? ಆ ಬಗ್ಗೆ ವಿಸ್ತಾರವಾಗಿ ಹೇಳಿದುದಾಗಿದೆ. ಅದೇ ಆರಾಧನೆಯನ್ನು ಇಲ್ಲಿ ಶ್ರೀಕೃಷ್ಣನು ಸಂಕ್ಷೇಪವಾಗಿ ಪುನರಾವರ್ತಿಸುತ್ತಿರುವನು. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಅವರಲ್ಲಿ ಹಲವರು
ಸರ್ವವ್ಯಾಪ್ತನೂ ವಿರಾಟ್ ಸ್ವರೂಪನೂ ಪರಮಾತ್ಮನೂ ಆದ ನನ್ನನ್ನು ಜ್ಞಾನ ಯಜ್ಞದ ಮೂಲಕ ಯಜಿಸುವರು. ಅರ್ಥಾತ್ ತಮ್ಮ ಲಾಭಹಾನಿ ಮತ್ತು ಶಕ್ತಿಗಳನ್ನು ನೋಡಿಕೊಂಡು ಇದೇ ನಿಯತವಾದ ಕರ್ಮಯಜ್ಞದಲ್ಲಿ ಪ್ರವೃತ್ತರಾಗುವರು. ಹಲವು ಮಂದಿ ನನ್ನನ್ನು ಏಕತ್ವ ಭಾವದಿಂದ, ಅಂದರೆ ತಾನು ಇಂದುದರಲ್ಲೇ ಒಂದಾಗಬೇಕು ಎಂಬ ಭಾವದಿಂದ ಉಪಾಸಿಸುವರು. ಮತ್ತೆ ಕೆಲವರು ನನ್ನನ್ನು ಪ್ರತ್ಯೇಕವಾಗಿಟ್ಟುಕೊಂಡು ಎಲ್ಲವನ್ನೂ ನನಗೆ ಸಮರ್ಪಿಸಿ ನಿಷ್ಕಾಮ ಸೇವಾಭಾವದಿಂದ ನನ್ನ ಉಪಾಸನೆ ಮಾಡುವರು. ಹೀಗೆ ಅನೇಕ ಪ್ರಕಾರವಾಗಿ ನನ್ನನ್ನು ಉಪಾಸಿಸುವರು. ಏಕೆಂದರೆ ಇದು ಒಂದೇ ಯಜ್ಞದ ಮೇಲು ಕೆಳಗಿನ ಹಂತ, ಯಜ್ಞದ ಪ್ರಾರಂಭ ಸೇವೆಯಿಂದಲೇ. ಆದರೆ ಅದರ ಅನುಷ್ಠಾನ ಮಾಡುವ ಬಗೆ ಎಂತು? ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಯಜ್ಞವನ್ನು ನಾನು ಮಾಡುವೆ, ಆದರೆ ಮಹಾಪುರುಷನು ರತಿಯಾಗದಿದ್ದರೆ ಯಜ್ಞವು ಪಾರುಗಾಣುವಂತೆಯೇ ಇಲ್ಲ. ಅವರ ನಿರ್ದೇಶನದಿಂದಲೇ ಸಾಧಕನಾದವನು ತಾನೀಗ ಯಾವ ಹಂತದಲ್ಲಿರುವೆನೆಂದು ಅರ್ಥ ಮಾಡಿಕೊಳ್ಳುವನು. ತಾನೀಗ ಎಲ್ಲಿಯವರೆಗೆ ಮುಟ್ಟಿರುವೆನೆಂದು ಅವನಿಗೆ ಗೊತ್ತಾಗುವುದು. ವಸ್ತುತಃ ಯಜ್ಞಕರ್ತೃ ಯಾರು? ಇದರ ಬಗ್ಗೆ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಕರ್ತೃ ನಾನು. ವಸ್ತುತಃ ಕರ್ತೃವಿನ ಹಿಂದೆ ಪ್ರೇರಕನ ರೂಪದಲ್ಲಿ ಯಾವಾಗಲೂ ಸಂಚಲೆಯನ್ನು ಕೊಡುವವನು ಇಷ್ಟನೇ. ಕರ್ತೃವಿನ ಮುಖಾಂತರ ಪಾರಾಗುವವನು ನನ್ನ ಕೃಪೆಯಿಂದ ದಾಟುವನು. ಯಜ್ಞವು ನಾನು. ಯಜ್ಞವೆಂಬುದು ಆರಾಧನೆಯ ಒಂದು ವಿಧಿ ವಿಶೇಷ. ಪೂರ್ತಿ ಕಾಲದಲ್ಲಿ ಯಜ್ಞವು ಯಾವುದನ್ನು ಸೃಜಿಸುವುದೋ ಆ ಅಮೃತವನ್ನು ಪಾನ ಮಾಡುವ ಪುರುಷನು ಸನಾತನ ಬ್ರಹ್ಮದಲ್ಲಿ ಪ್ರವೇಶವನ್ನು ಪಡೆಯುವನು. ಸ್ವಧಾ ನಾನು, ಅಂದರೆ ಅತೀತದ ಅನಂತ ಸಂಸ್ಕಾರಗಳನ್ನು ವಿಲೀನಗೊಳಿಸುವುದು ಮತ್ತು ಅವುಗಳಿಗೆ ತೃಪ್ತಿ ನೀಡುವುದು ನನ್ನ ದೇಣಿಗೆಯಿಂದ. ಭವರೋಗವನ್ನಳಿಸುವ ಔಷಧಿ ನಾನು. ನನ್ನನ್ನು ಪಡೆಯುವುದರಿಂದ ಜನರು ಈ ರೋಗದಿಂದ ನಿವೃತ್ತಿ ಪಡೆಯುವರು. ನಾನೇ ಮಂತ್ರ, ಮನಸ್ಸನ್ನು ಶ್ವಾಸದ ಅಂತರಾಳದಲ್ಲಿ ನಿರೋಧಿಸುವುದು ನನ್ನ ದೇಣಿಗೆಯಿಂದಲೇ. ಈ ನಿರೋಧ ಕ್ರಿಯೆಗೆ ತೀವ್ರತೆಯನ್ನೀಯುವುದು ಅಜ್ಯ, ಅದೂ ನಾನೇ. ನನ್ನ ಪ್ರವೇಶದಿಂದಲೇ ಮನಸ್ಸಿನ ಎಲ್ಲ ಪ್ರವೃತ್ತಿಗಳೂ ವಿಲಯವಾದುವು. ಹವನ ಅಂದರೆ ಸಮರ್ಪಣೆ, ಅದೂ ನಾನೇ. ಇಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಮತ್ತೆ ಮತ್ತೆ ನಾನು ಎಂದು ಹೇಳುತ್ತಿರುವನು. ಅದರ ಆಶಯವಿಷ್ಟೇ, ನಾನೇ ಪ್ರೇರಕನ ರೂಪದಲ್ಲಿ ಆತ್ಮಕ್ಕಿಂತ ಸರ್ವಥಾ ಅಭಿನ್ನನಾಗಿ ನಿಂತು ನಿತ್ಯ ನಿರಂತರವೂ ನಿರ್ಣಯವನ್ನು ನೀಡುತ್ತಾ ಯೋಗ ಕ್ರಿಯೆಯು ಪೂರ್ಣವಾಗುವಂತೆ ಮಾಡುವೆ. ಇದರ ಹೆಸರೇ ವಿಜ್ಞಾನ. ಪೂಜ್ಯರಾದ ಮಹಾಸ್ವಾಮಿಗಳು ಇಷ್ಟದೇವನು ರತಿಯಾಗಿ ನಿಂತು ಶ್ವಾಸ ಪ್ರಶ್ವಾಸಗಳ ಮೇಲೆ ಅಡೆತಡೆ ಮಾಡದಿದ್ದರೆ ಭಜನೆ ಪ್ರಾರಂಭವಾಗುವುದೇ ಇಲ್ಲ. ಎಷ್ಟೇ ಕಣ್ಮುಚ್ಚಿ ಕುಳಿತರೂ ಭಜನೆ ಮಾಡಿದರೂ, ಶರೀರವನ್ನು ಎಷ್ಟೇ ತಪ್ಪಿಸಿದರೂ ನಾವಿರುವ ಹಂತಕ್ಕೆ ನಮ್ಮ ಹಂಬಲಿಕೆಯ ಇಷ್ಟದೇವನು ಇಳಿದು ಬಂದು ನಮ್ಮ ಆತ್ಮಕ್ಕೆ ಅಭಿನ್ನನಾಗಿ ಜಾಗೃತನಾಗದವರೆಗೆ ನಿಜವಾದ ಅರ್ಥದಲ್ಲಿ ಭಜನೆಯ ಸ್ವರೂಪವು ನಮಗೆ ಸ್ಪಷ್ಟವಾಗದು ಎಂದು ಹೇಳುತ್ತಿದ್ದರು. ಆದ್ದರಿಂದ ಮಹಾಸ್ವಾಮಿಗಳು ನನ್ನ ಸ್ವರೂಪವನ್ನು ಹಿಡಿದುಕೊಳ್ಳಿರಿ, ನಾನು ಎಲ್ಲವನ್ನೂ ನೀಡುವೆ ಎಂದು ಹೇಳುತ್ತಿದ್ದರು. ಶ್ರೀಕೃಷ್ಣನು ಹೇಳುವುದೇನು? ಎಲ್ಲವೂ ನನ್ನಿಂದಲೇ ಆಗುವುದು ಎಂದು. ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ರಿಕ್ಸಾಮಯಜುರೇವ ಚ. ಅರ್ಜುನ, ನಾನೇ ಈ ಸಂಪೂರ್ಣ ಜಗತ್ತಿನ ದಾತೃ ಎಂದರೆ ಧಾರಕ, ಪಿತಾ ಎಂದರೆ ಪರಿಪಾಲನೆ ಮಾಡುವವನು, ಮಾತೃ ಎಂದರೆ ಹುಟ್ಟನ್ನು ನೀಡುವವನು, ಪಿತಾಮಹ ಅಂದರೆ ಮೂಲ ಪುರುಷ,
ಉದ್ಗಮ ಸ್ಥಾನ, ಅದನ್ನು ಪ್ರವೇಶಿಸಲು ಎಲ್ಲರೂ ಅರ್ಹರು. ಅರಿಯಲು ಯೋಗ್ಯವಾದ ಪವಿತ್ರ ಪಣವ ಓಂ, ಅಂದರೆ ನಾನು ಆಕಾರ. ಓಂಕಾರ ಎಂದರೆ ಆ ಪರಮಾತ್ಮನು ನನ್ನಲ್ಲೇ ಇರುವನು, ನನ್ನ ಸ್ವರೂಪವೇ ಆಗಿರುವನು. ಸೋಹಂ, ತತ್ವಮಸಿ ಮೊದಲಾದವುಗಳೆಲ್ಲವೂ ಒಂದು ಮತ್ತೊಂದರ ಪರ್ಯಾಯ. ಹೀಗೆ ತಿಳಿಯಲರ್ಹನಾದ ಸ್ವರೂಪ ನಾನೇ. ಋಕ್ ಎಂದರೆ ಸಂಪೂರ್ಣ ಪ್ರಾರ್ಥನೆ. ಸಾಮ ಎಂದರೆ ಸಮತ್ವವನ್ನು ಕೊಡಿಸುವ ಪ್ರಕ್ರಿಯೆ. ಯಜು ಎಂದರೆ ಯಜನ ಮಾಡುವ ವಿಧಿವಿಶೇಷವೂ ನಾನೇ ಆಗಿರುವೆ. ಯೋಗದ ಅನುಷ್ಠಾನಕ್ಕೆ ಮೇಲೆ ಹೇಳಿದ 3 ಅವಶ್ಯ ಅಂಗಗಳು ನನ್ನಿಂದಲೇ ನಡೆಯುತ್ತವೆ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಹೇ ಅರ್ಜುನ, ಗತಿ ಎಂದರೆ ಪಡೆಯಲರ್ಹವಾದ ಪರಮಗತಿ. ಭರ್ತ, ಲಾಲನೆ ಪಾಲನೆ ಮಾಡುವವನು, ಎಲ್ಲರಿಗೂ ಒಡೆಯನಾದವನು. ಸಾಕ್ಷಿ ಅರ್ಥಾತ್ ದ್ರಷ್ಟುವಿನ ರೂಪದಲ್ಲಿದ್ದು ಎಲ್ಲವನ್ನೂ ತಿಳಿಯುವವನು. ಎಲ್ಲರ ವಾಸಸ್ಥಾನ, ಶರಣಾಗಲು ತಕ್ಕದಾದ ಪುರುಷ, ಅಕಾರಣವಾಗಿ ಪ್ರೇಮಿಸುತ್ತಾ ಗೆಳೆಯನಂತಿರುವವನು. ಹುಟ್ಟು ನಾಶ ಎಂದರೆ ಶುಭಾಶುಭ ಸಂಸ್ಕಾರಗಳನ್ನು ಕೊನೆಗಾಣಿಸುವ ಅವಿನಾಶಿಯಾದ ಕಾರಣ ನಾನೇ, ಅರ್ಥಾತ್ ಕೊನೆಯಲ್ಲಿ ಯಾವುದರಲ್ಲಿ ಪ್ರವೇಶ ದೊರೆಯುವುದೋ ಆ ವಿಭೂತಿಗಳು ಸಹ ನಾನೇ. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮ್ಯುತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ನಾನು ಸೂರ್ಯನ ರೂಪದಲ್ಲಿ ಉರಿಯುವೆ, ಮಳೆಯನ್ನು ಆಕರ್ಷಿಸುವೆ. ಮೃತ್ಯುವಿಗೂ ಮಿಕ್ಕ ಅಮೃತತ್ವ ಹಾಗೂ ಸತಸ್ಸತ್ತುಗಳ ಎಲ್ಲವೂ ನಾನೇ. ಅಂದರೆ ಪರಮ ಪ್ರಕಾಶವನ್ನು ನೀಡುವ ಸೂರ್ಯ ನಾನು. ಒಮ್ಮೊಮ್ಮೆ ಭಜಕರು ನನ್ನನ್ನು ಅಸತ್ತಾಗಿಯೂ ಭಾವಿಸುವುದುಂಟು. ಅವರು ಸಾವನ್ನು ಸೇರುವರು. ಈ ರೀತಿ ಹೇಳುತ್ತಾ ತ್ರೈವಿದ್ಯಾ ಮಾಂ ಸೋಮಪಾಃ ಪೂತಪಾಪಾ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ಆರಾಧನಾ ವಿದ್ಯೆಯ 3 ಅಂಗಗಳು ಋಕ್, ಸಾಮ, ಯಜು ಅರ್ಥಾತ್ ಪ್ರಾರ್ಥನೆ, ಸಮತ್ವದ ಪ್ರಕ್ರಿಯೆ ಮತ್ತು ಯಜನದ ಆಚರಣೆ ಮಾಡುವವರು. ಸೋಮ ಅರ್ಥಾತ್ ಚಂದ್ರನ ಕ್ಷೀಣ ಪ್ರಕಾಶವನ್ನು ಪಡೆಯುವ ಪಾಪದಿಂದ ಮುಕ್ತರಾಗಿ ಪವಿತ್ರರಾದ ಪುರುಷರು. ಅದೇ ಯಜ್ಞದಿಂದ ನಿರ್ಣೀತವಾದ ಪ್ರಕ್ರಿಯೆಯ ಮೂಲಕ ನನ್ನನ್ನು ಇಷ್ಟ ದೇವನಲ್ಲಿ ಪೂಜಿಸಿ ಸ್ವರ್ಗಕ್ಕಾಗಿ ಪ್ರಾರ್ಥಿಸುವರು. ಇದೇ ಅಸತ್ತಿನ ಕಾಮನೆ. ಇದರಿಂದ ಅವರು ಮೃತ್ಯುವನ್ನು ಸೇರುವರು, ಪುನರ್ಜನ್ಮವನ್ನು ಪಡೆಯುವರು. ಹಿಂದಿನ ಶ್ಲೋಕಗಳಲ್ಲಿ ಶ್ರೀ ಯೋಗೇಶ್ವರರು ಹೇಳಿದ ಪ್ರಕಾರ ಅವರು ಪೂಜಿಸುವುದು ನನ್ನನ್ನೇ. ಅದೇ ನಿರ್ಧರಿತ ವಿಧಿಪೂರ್ವಕ ಪೂಜಿಸುವರು. ಆದರೆ ಪ್ರತಿಯಾಗಿ ಸ್ವರ್ಗವನ್ನು ಆಶಿಸುವರು. ಆ ಪುರುಷರು ತಮ್ಮ ಪುಣ್ಯಗಳ ಫಲಸ್ವರೂಪವಾಗಿ ಇಂದ್ರಲೋಕವನ್ನು ಪಡೆಯುವರು. ಸ್ವರ್ಗದಲ್ಲಿ ದೇವತೆಗಳ ದಿವ್ಯ ಭೋಗವನ್ನು ಅನುಭವಿಸುವರು. ಅಂದರೆ ಈ ಭೋಗಗಳನ್ನು ನಾನೇ ನೀಡುವವನು. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನುಪ್ರಪನ್ನಾ ಗತಾಗತಂ ಕಾಮ ಕಾಮಾ ಲಭಂತೆ. ಅವರು ವಿಶಾಲವಾದ ಸ್ವರ್ಗ ಸುಖಗಳನ್ನು ಅನುಭವಿಸಿ
ಪುಣ್ಯವೆಲ್ಲ ಕ್ಷೀಣಿಸಿದೊಡನೆ ಮತ್ತೆ ಮರ್ತ್ಯಲೋಕವನ್ನು ಎಂದರೆ ಹುಟ್ಟು ಸಾವಿನ ವಿಲಗದಲ್ಲಿ ಸಿಕ್ಕಿ ಬೀಳುವರು. ಈ ರೀತಿ ತ್ರಯೀ ಧರ್ಮಂ ಎಂದರೆ ಪ್ರಾರ್ಥನೆ, ಸಮತ್ವ ಮತ್ತು ಯಜನದ 3 ವಿಧಾನಗಳಿಂದ ಒಂದೇ ಯಜ್ಞವನ್ನು ಮಾಡುವವರಾಗಿ ನನಗೆ ಶರಣಾದರೂ ಕಾಮನೆಗಳ ಕೈಗೊಂಬೆಯಾಗಿ ಮತ್ತೆ ಮತ್ತೆ ಬರುವುದು ಹೋಗುವುದು, ಅರ್ಥಾತ್ ಹುಟ್ಟು ಸಾವಿನ ಸುಳಿಯಲ್ಲಿ ಸುತ್ತುತ್ತಾ ಅದರಲ್ಲೇ ಭ್ರಮಿಸುವರು. ಆದರೆ ಅವರ ಮೂಲವು ಮಾತ್ರ ಎಂದೂ ನಾಶವಾಗದು. ಏಕೆಂದರೆ ಈ ಪಥದಲ್ಲಿ ಬೀಜಕ್ಕೆ ನಾಶವಿಲ್ಲ. ಆದರೆ ಯಾವ ಕಾಮನೆಯನ್ನೂ ಮಾಡದವರು ಏನು ಪಡೆಯುವರು? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಭಾವದಿಂದ ನನ್ನಲ್ಲೇ ನೆಟ್ಟ ಮನವುಳ್ಳವರಾಗಿ ಪರಮಾತ್ಮನಾದ ನನ್ನ ಸ್ವರೂಪವನ್ನೇ ಚಿಂತಿಸುತ್ತಾ ಪರ್ಯುಪಾಸತೆ ಕ್ಷಣ ಮಾತ್ರವೂ ಕುಂದಾಗದಂತೆ ನನ್ನ ಉಪಾಸನೆ ಮಾಡುವ ಭಕ್ತ ಜನರು ನಿತ್ಯವೂ ಏಕೀಭಾವದಿಂದ ಯುಕ್ತರಾಗಿರುವುದರಿಂದ ಅಂತಹ ಭಕ್ತರ ಯೋಗಕ್ಷೇಮವನ್ನು ನಾನೇ ನಿರ್ವಹಿಸುತ್ತೇನೆ. ಅರ್ಥಾತ್ ಅಂತಹವರ ಯೋಗದ ರಕ್ಷಣೆಯನ್ನು, ಹೊಣೆಗಾರಿಕೆಯನ್ನು ನಾನು ವಹಿಸಿಕೊಳ್ಳುತ್ತೇನೆ. ಇಷ್ಟಾದರೂ ಜನರು ಅನ್ಯ ದೇವತೆಗಳನ್ನು ಪೂಜಿಸುವರು. ಯೇಪ್ಯನ್ಯದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಕೌಂತೇಯ, ಶ್ರದ್ಧಾನ್ವಿತರಾಗಿ ಜನರು ಇತರ ದೇವತೆಗಳನ್ನು ಪೂಜಿಸಿದರೂ ಅವರು ನನ್ನನ್ನೇ ಪೂಜಿಸಿದಂತೆಯೇ. ಏಕೆಂದರೆ ಬೇರೆಯ ದೇವತೆ ಎಂಬ ವಸ್ತು ಅದಾವುದೂ ಇಲ್ಲ. ಆದರೆ ಅವರ ಪೂಜೆ ಅವಿಧಿಪೂರ್ವಕವಾದುದು, ನನ್ನನ್ನು ಪಡೆಯುವ ವಿಧಿಗೆ ಹೊರತಾದುದು. ಇಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ದೇವತೆಗಳ ಪ್ರಕರಣವನ್ನು ಮತ್ತೊಮ್ಮೆ ಪ್ರಸ್ತಾಪಿಸಿರುವನು. ಮೊಟ್ಟ ಮೊದಲು 7ನೇ ಅಧ್ಯಾಯದ 20ರಿಂದ 23ನೇ ಶ್ಲೋಕದವರೆಗೆ ಅರ್ಜುನ ಕಾಮನೆಗಳ ದೆಸೆಯಿಂದಾಗಿ ಯಾರ ಜ್ಞಾನವು ಅಪಹೃತವಾಗಿದೆಯೋ ಅಂತಹ ಮರುಳು ಜನರು ಬೇರೆ ಬೇರೆಯ ದೇವತೆಗಳನ್ನು ಅರ್ಪಿಸತೊಡಗುವರು ಮತ್ತು ದೇವತೆಗಳೆಂದು ಭಾವಿಸಿ ಪೂಜಿಸುವಡೆಯಲ್ಲಿ ಸಮರ್ಥವಾದ ಯಾವ ದೇವತೆಯ ಸತ್ತೆಯೂ ಇರುವುದಿಲ್ಲ. ಆದರೆ ಅರಳಿ ಮರ, ಬೇವಿನ ಮರ, ಕಲ್ಲು, ಚೌಡಿ, ಭೂತ, ದುರ್ಗಾದೇವಿ ಎಂದು ಇವರ ಶ್ರದ್ಧಾಭಕ್ತಿಗಳು ತಲೆಬಾಗುವೋ ಅಲ್ಲಿ ಯಾವ ದೇವತೆಯ ಇರವೂ ಇಲ್ಲ. ಎಲ್ಲೆಡೆ ನಾನೇ ಇರುವೆ. ಆ ಸ್ಥಾನದಲ್ಲೂ ನಾನೇ ಇದ್ದು ಅವರ ದೇವಶ್ರದ್ಧೆಯನ್ನು ನೆಲೆಗೊಳಿಸುವೆ. ತಕ್ಕ ಫಲಗಳನ್ನು ಸಹ ನಾನೇ ನಿರ್ಣಯಿಸಿಕೊಡುವೆ. ಫಲ ದೊರೆಯುವುದಂತೂ ನಿಜ, ಆದರೆ ಅಂತಹ ಫಲಗಳು ನಾಶವಂತವಾಗುವುದು. ಇಂದು ಇರುವಾಗ ನಾಳೆ ಅದು ಭೋಗಿಸಲು ಬರುವುದು, ಭೋಗಿಸಿ ನಶಿಸಿ ಹೋಗುವುದು. ಆದರೆ ನನ್ನ ಭಕ್ತನು ಮಾತ್ರ ಹಾಗೆಯೇ ಉಳಿದುಕೊಂಡಿರುವನು. ಆದ್ದರಿಂದ ಜ್ಞಾನವು ಅಪಹೃತವಾದ ಅಂತಹ ಮಂದ ಬುದ್ಧಿಯ ಜನರ ಅದೇ ಮರಳು ಹಿಡಿದು ಬೇರೆ ಬೇರೆಯ ದೇವತೆಗಳನ್ನು ಪೂಜಿಸುತ್ತಾ ಕುಳಿತಿರುವರು ಎಂದು ಹೇಳಿರುವನು. ಪ್ರಸ್ತುತ 9ನೇ ಅಧ್ಯಾಯದ 23ರಿಂದ 25ನೇ ಶ್ಲೋಕದವರೆಗೆ ಯೋಗೇಶ್ವರನಾದ ಶ್ರೀಕೃಷ್ಣನು ಪುನಃ ಅದೇ ಮಾತನ್ನು ಇನ್ನೊಮ್ಮೆ ಹೇಳುತ್ತಿರುವನು. ಅರ್ಜುನ, ಶ್ರದ್ಧಾಭಕ್ತಿಗಳಿಂದ ಅನನ್ಯ ದೇವತೆಗಳನ್ನು ಪೂಜಿಸುವವರು ಸಹ ನನ್ನನ್ನೇ ಪೂಜಿಸುವರು. ಆದರೆ ಅದು ವಿಧಿಪೂರ್ವಕವಾದುದಲ್ಲ. ಅಲ್ಲಿ ದೇವತೆ ಎಂಬ ಸಮರ್ಥವಾದ ವಸ್ತು ಯಾವುದೂ ಇಲ್ಲ. ಅವುಗಳನ್ನು ಪಡೆಯುವ ವಿಧಾನವೂ ಸರಿಯಾಗಿರುವುದಿಲ್ಲ. ಈಗ ಪ್ರಶ್ನೆ ಏಳುವುದೇನೆಂದರೆ, ಅಂತಹವರು ಸಹ ಪ್ರಕಾರಾಂತರವಾಗಿ ನಿನ್ನನ್ನೇ ಪೂಜಿಸುವರೆಂದ ಮೇಲೆ ಫಲವೂ ದೊರೆಯುವುದೆಂದ ಮೇಲೆ ಇದರಲ್ಲಿ ತಪ್ಪೇನಿದೆ?
अहं हि सर्वयज्ञानां भोक्ता च प्रभुरेव च न तु मामभिजानन्ति तत्त्वेनातश्च्यवन्ति ते. ಸಂಪೂರ್ಣ ಯಜ್ಞದ ಭೋಗಿ ಅರ್ಥಾತ್ ಯಜ್ಞವೆಲ್ಲವೂ ಯಾರಲ್ಲಿ ವಿಲೀನವಾಗುವುದೋ, ಯಜ್ಞದ ಪರಿಣಾಮವಾಗಿ ಏನು ದೊರೆಯುವುದೋ ಅದೆಲ್ಲವೂ ನಾನೇ ಆಗಿರುವಾಗ ಅವರು ತಾತ್ವಿಕವಾಗಿ ನನ್ನನ್ನು ಚೆನ್ನಾಗಿ ಅರಿಯದೆ ಚವ್ವಂತಿ ಚ್ಯುತರಾಗುವರು, ಜಾರಿ ಬೀಳುವರು. ಅರ್ಥಾತ್ ಅನನ್ಯ ದೇವತೆಗಳಲ್ಲಿ ಸಿಲುಕಿಕೊಂಡು ತಾತ್ವಿಕವಾಗಿ ನನ್ನನ್ನು ಅರಿಯಲಾಗದೆ ಕಾಮನೆಗಳನ್ನು ತೊಳಲಾಡುತ್ತಾ ಇರುವರು. ಅವರ ಗತಿಯೇನು? ಯಾಂತಿ ದೇವವ್ರತಾ ದೇವಾನ್ ಪಿತॄನ್ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಜಾ ಯಾಂತಿ ಮದ್ಯಾಜಿನೋಪಿ ಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನೂ, ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನೂ, ಭೂತಗಳನ್ನು ಪೂಜಿಸುವವರು ಭೂತಗಳನ್ನೂ, ಇವುಗಳೆಲ್ಲವೂ ಪರಿವರ್ತಿತವಾದ ಸತ್ಯ. ಈ ಪರಿವರ್ತಿತ ಸತ್ಯಗಳನ್ನೇ ಆಯಾ ಕ್ರಮಕ್ಕನುಗುಣವಾಗಿ ಪಡೆಯುವರು. ಅರ್ಥಾತ್ ಅತೀತದಲ್ಲಿ ತೊಡಗಿಕೊಂಡವರು ಅಲ್ಲಿಯೇ ತೊಳಲಾಡುವರು. ಅದೇ ರೀತಿ ನನ್ನನ್ನು ಪೂಜಿಸುವವರು ನನ್ನನ್ನು ಪಡೆಯುವರು. ಅವರು ಸಾಕ್ಷಾತ್ ನನ್ನ ಸ್ವರೂಪಗಳೇ ಆಗುವರು. ಅವರಿಗೆ ಪತನವಿಲ್ಲ. ಅಲ್ಲದೆ ನನ್ನ ಪೂಜಾ ವಿಧಾನವು ಅತಿ ಸರಳವಾದುದು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಭಕ್ತಿಯ ಪ್ರಾರಂಭ ಇಲ್ಲಿಂದಲೇ. ಅರ್ಥಾತ್ ಹಣ್ಣು, ಹೂವು, ಪತ್ರೆ ಇಲ್ಲವೇ ಒಂದು ಹನಿ ನೀರು. ಇವುಗಳನ್ನು ಯಾವಾತನು ಭಕ್ತಿಪೂರ್ವಕವಾಗಿ ನನಗೀಯುವನೋ ಹಾಗೆ ಭಕ್ತಿಪೂರ್ವಕವಾಗಿ ಭಕ್ತನು ನೀಡುವ ಯತ್ಕಿಂಚಿತ್ ವಸ್ತುಗಳನ್ನು ನಾನು ಪ್ರೀತಿಯಿಂದ ತಿನ್ನುವೆ, ಅಂದರೆ ಪ್ರೀತಿಪೂರ್ವಕ ಸ್ವೀಕರಿಸುವೆನು. ಆದ್ದರಿಂದ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಅರ್ಜುನ, ನೀನು ಯಾವ ಕರ್ಮವನ್ನು ಮಾಡಿದರೂ, ಏನು ಸೇವಿಸಿದರೂ, ಯಾವುದನ್ನು ಹವನ ಮಾಡಿದರೂ, ಸಮರ್ಪಣ ಮಾಡಿದರೂ, ದಾನವಿತ್ತರೂ, ಮನದೊಂದಿಗೆ ಇಂದ್ರಿಯಗಳನ್ನು ನನಗನುರೂಪವಾಗಿ ಎರಕ ಹೊಯ್ದರೂ ಅದೆಲ್ಲವನ್ನೂ ನನಗೆ ಸಮರ್ಪಿಸು. ಸಮರ್ಪಣ ಮಾಡುವುದರಿಂದ ಯೋಗ ಕ್ಷೇತ್ರದ ಹೊಣೆಯನ್ನು ಹೊರುವೆ. ಶುಭಾಶುಭ ಫಲೈರೇವಂ ಮೋಕ್ಷ್ಯಸೇ ಕರ್ಮ ಬಂಧನೈಃ ಸನ್ಯಾಸಯೋಗಯುಕ್ತಾತ್ಮಾ ವಿಮುಕ್ತೋ ಮಾಮುಪೈಷ್ಯಸಿ. ಈ ಪ್ರಕಾರ ಸರ್ವಸ್ವದ ನ್ಯಾಸ ಸನ್ಯಾಸದಿಂದ ಮುಕ್ತನಾದ ನೀನು ಶುಭಾಶುಭ ಫಲವೀಯುವ ಕರ್ಮಗಳಿಂದ ಬಿಡುಗಡೆ ಹೊಂದಿ ನನ್ನನ್ನು ಸೇರುವೆ. ಮೇಲೆ ಹೇಳಿದ 3 ಶ್ಲೋಕಗಳಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಕ್ರಮಬದ್ಧ ಸಾಧನೆ ಹಾಗೂ ಅದರ ಪರಿಣಾಮವನ್ನು ಚಿತ್ರಿಸಿರುವನು. ಮೊದಲು ಒಂದು ಹೂ, ಒಂದು ದಳ ತುಳಸಿ, ಬಿಂದು ಜಲವನ್ನು ಶ್ರದ್ಧೆಯಿಂದ ಅರ್ಪಣೆ ಮಾಡುವುದು. ಎರಡನೇದಾಗಿ ತನ್ನನ್ನೇ ಸಮರ್ಪಿಸಿಕೊಂಡು ಕರ್ಮವನ್ನಾಚರಿಸುವುದು. ಮೂರನೇದಾಗಿ ಪೂರ್ಣ ಸಮರ್ಪಣೆ, ಬುದ್ಧಿಯಿಂದ ಸರ್ವಸ್ವವನ್ನೂ ತ್ಯಜಿಸುವುದು. ಈ ರೀತಿ ಕರ್ಮಾಚಾಲದಿಂದ ಬಿಡುಗಡೆ ಹೊಂದಿ ವಿಮುಕ್ತನಾಗುವನು. ಮುಕ್ತಿಯಿಂದ ದೊರೆಯುವುದೇನು? ತನ್ನನ್ನು ಪಡೆದುಕೊಳ್ಳುವುದೇ ಮುಕ್ತಿ. ಹಾಗಾದರೆ ಅದರಿಂದ ಲಾಭ? ಅದಕ್ಕೆ ಹೇಳುವನು, ಸಮೋಹಂ ಸರ್ವಭೂತೇಷು
न मे द्वेषोऽस्ति न प्रियः ये भजन्ति तु मां भक्त्या मयि ते तेषु चाप्यहम्. ಸೃಷ್ಟಿಯಲ್ಲಿ ನನಗೆ ಪ್ರಿಯರಾದವರು ಯಾರಿಲ್ಲ, ಅಪ್ರಿಯರೂ ಯಾರಿಲ್ಲ. ಆದರೆ ಅನನ್ಯ ಭಕ್ತನಾದವನು ನನ್ನಲ್ಲಿಯೇ ಇರುವನು, ನಾನು ಅವನಲ್ಲಿರುವೆ. ಇದೊಂದೇ ನನ್ನ ನಂಟು, ಅವನಲ್ಲಿ ಪರಿಪೂರ್ಣನಾಗುವೆ. ನನ್ನಲ್ಲಿ ಮತ್ತು ಆತನಲ್ಲಿ ಯಾವ ಅಂತರವೂ ಇರದು. ಹಾಗಾದರೆ ಬಹಳ ಭಾಗ್ಯಶಾಲಿಗಳು ಮಾತ್ರ ಭಜನೆ ಮಾಡುವರೇನೋ? ಭಜನೆ ಮಾಡುವ ಅಧಿಕಾರವಿರುವುದು ಯಾರಿಗೆ? ಅದಕ್ಕೆ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, अपि चेत् सुदुराचारो भजते मामनन्यभाक् साधुरेव समन्तव्यः सम्यग् व्यवसितो हि सः. ಒಂದು ವೇಳೆ ಅತ್ಯಂತ ದುರಾಚಾರಿಯಾದವನು ಅನನ್ಯ ಭಾವದಿಂದ ನನ್ನನ್ನು ಬಿಟ್ಟು ಬೇರಾವ ದೇವತೆ ಅಥವಾ ಬೇರಾವ ವಸ್ತುಗಳನ್ನು ಭಜಿಸದೆ ಕೇವಲ ನನ್ನನ್ನೇ ಭಜಿಸುತ್ತಿದ್ದರೆ ಆತನನ್ನು ಸಾಧುವೆಂದೇ ಭಾವಿಸಬೇಕು. ಆತನಿನ್ನೂ ಸಾಧುವಾಗಿಲ್ಲವಾದರೂ ಮುಂದೆ ಆಗುವನೆಂಬುದರಲ್ಲಿ ಸಂಶಯವೇ ಇಲ್ಲ. ಏಕೆಂದರೆ ಆತನು ಯಥಾರ್ಥ ನಿಶ್ಚಯದಲ್ಲಿ ದೃಢನಾಗಿರುವನು. ಆದ್ದರಿಂದ ಭಜನೆಯನ್ನು ತಾವೂ ಮಾಡಬಹುದು. ತಾವು ಮನುಷ್ಯರಾಗಿರಬೇಕಾದುದು ಅಗತ್ಯ. ಏಕೆಂದರೆ ಮನುಷ್ಯನೇ ಯಥಾರ್ಥ ನಿರ್ಣಯವುಳ್ಳವನು. ಗೀತೆಯು ಪಾಪಿಗಳನ್ನು ಉದ್ಧರಿಸುವುದು. ಮತ್ತೂ ಆ ಪಥಿಕನು क्षिप्रं भवति धर्मात्मा शश्वच्छान्तिं निगच्छति कौन्तेय प्रतिजानीहि न मे भक्तः प्रणश्यति. ಈ ಭಜನೆಯ ಪ್ರಭಾವದಿಂದ ದುರ್ಜನನಾದವನು ಶೀಘ್ರದಲ್ಲಿ ಧರ್ಮಾತ್ಮನಾಗುವನು. ಪರಮಧರ್ಮನಾದ ಪರಮಾತ್ಮನಲ್ಲಿ ಸೇರುವನು. ಸದಾ ವಿರಾಜಿಸುವ ಪರಮ ಶಾಂತಿಯನ್ನು ಪಡೆಯುವನು. ಕೌಂತೆಯ, ನೀನು ಈ ಒಂದು ಮಾತನ್ನು ಮಾತ್ರ ಸದಾ ನೆನಪಿನಲ್ಲಿಡು. ಹಾಗೂ ನಿಶ್ಚಯಪೂರ್ವಕವಾಗಿ ಇದನ್ನೇ ಸತ್ಯವೆಂದು ತಿಳಿ. ನನ್ನ ಭಕ್ತನಾದವನು ಎಂದಿಗೂ ಹಾಳಾಗನು. ಒಂದು ವೇಳೆ ಒಂದು ಜನ್ಮದಲ್ಲಿ ಆತನು ಪಾರಾಗದಿದ್ದರೆ ಮತ್ತೊಂದು ಜನ್ಮದಲ್ಲಿ ಅದೇ ಸಾಧನೆಯ ಬಲದಿಂದ ಬೇಗನೆ ಪರಮಶಾಂತಿಯನ್ನು ಪಡೆಯುವನು. ಆದ್ದರಿಂದ ಸದಾಚಾರಿಯಾಗಲಿ ದುರಾಚಾರಿಯಾಗಲಿ ಭಜನೆ ಮಾಡುವ ಅಧಿಕಾರ ಎಲ್ಲರಿಗೂ ಇದೆ. ಅಷ್ಟೇ ಅಲ್ಲ, ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ಪಾರ್ಥ, ಸ್ತ್ರೀ, ವೈಶ್ಯ, ಶೂದ್ರಾದಿಗಳು ಪಾಪ ಯೋನಿಗಳಲ್ಲಿ ಜನಿಸಿದ ಇನ್ನೂ ಅನೇಕಾನೇಕ ಮಂದಿ ನನ್ನನ್ನು ಶರಣು ಹೊಕ್ಕು ಪರಮಗತಿಯನ್ನು ಪಡೆಯುವನು. ಆದ್ದರಿಂದ ಗೀತೆ ಎಂಬುದು ಮನುಷ್ಯ ಮಾತ್ರಕ್ಕೂ ಇರುವ ಗ್ರಂಥ. ಮನುಷ್ಯನು ಏನಾದರೂ ಮಾಡಲಿ, ಎಲ್ಲಾದರೂ ಹುಟ್ಟಿರಲಿ, ಇದು ಎಲ್ಲರಿಗೂ ಒಂದೇ ಸಮಾನಾಗಿ ಶ್ರೇಯಸ್ಸನ್ನು ಪಡೆಯುವಂತೆ ಉಪದೇಶಿಸುವುದು. ಪಾಪಯೋನಿ 16ನೇ ಅಧ್ಯಾಯದ 7ರಿಂದ 21 ಶ್ಲೋಕಗಳವರೆಗೆ ಅಸುರೀ ವೃತ್ತಿಯ ಲಕ್ಷಣಗಳನ್ನು ವಿಶ್ಲೇಷಿಸುತ್ತಾ ಶಾಸ್ತ್ರ ವಿಧಿಗಳನ್ನು ಕೈಬಿಟ್ಟು ಹೆಸರಿಗೆ ಮಾತ್ರ ಯಜ್ಞ ಎಂದು ಹೇಳಿಕೊಂಡು ಗರ್ವದಿಂದ ಯಜನ ಮಾಡುವವರು ಮನುಷ್ಯರಲ್ಲಿ ಅಧಮರು. ಯಜ್ಞವಂತೂ ಅಲ್ಲ, ಆದರೆ ಹೆಸರು ಮಾತ್ರ ಯಜ್ಞ ಎಂದು. ಡಂಬದಿಂದ ಯಜನ ಮಾಡುವವರು ಕ್ರೂರ ಕರ್ಮರು, ಪಾಪಿಷ್ಟರು. ವೈಶ್ಯ, ಶೂದ್ರ ಎಂಬುದು ಭಗವತ್ಪಥದ ಸೋಪಾನಗಳು. ಸ್ತ್ರೀಯರ ಬಗ್ಗೆ ಒಂದು ಕಾಲದಲ್ಲಿ ಸಮ್ಮಾನ, ಹೀನ ಭಾವಗಳಿದ್ದಿರಬಹುದು. ಆದರೆ ಯೋಗ ಪ್ರಕ್ರಿಯೆಯಲ್ಲಿ ಸ್ತ್ರೀ ಪುರುಷರಿರುವರಿಗೂ ಸಮಾನ ಪ್ರವೇಶವಿದೆ.
किं पुनर्ब्राह्मणा पुण्या भक्ता राजर्षयस्तथा अनित्यमसुखं लोकम् इमं प्राप्य भजस्व माम्. ಅಂದ ಮೇಲೆ ಬ್ರಾಹ್ಮಣರು ರಾಜರ್ಷಿಗಳಾದ ಕ್ಷತ್ರಿಯ ಶ್ರೇಣಿಯ ಬಗ್ಗೆ ಹೇಳುವುದೇನಿದೆ? ಬ್ರಾಹ್ಮಣ ಎಂದು ವಿಶೇಷ ಸ್ಥಿತಿ. ಬ್ರಹ್ಮನನ್ನು ಪ್ರವೇಶಿಸಬಲ್ಲ ಎಲ್ಲಾ ಯೋಗ್ಯತೆಗಳೂ ಆತನಲ್ಲಿರುವುದು. ಶಾಂತಿ, ಅರ್ಜವ, ಅನುಭವದಿಂದೊಡಗೂಡಿದ ಉಪಲಬ್ಧಿ, ಧ್ಯಾನ, ಇಷ್ಟನ ನಿರ್ದೇಶನದಂತೆ ನಡೆದುಕೊಳ್ಳುವ ಸತ್ವ, ಇವೇ ಬ್ರಾಹ್ಮಣನ ಅವಸ್ಥೆ. ರಾಜರ್ಷಿಯಾದ ಕ್ಷತ್ರಿಯರಲ್ಲಿ ರಿದ್ಧಿ ಸಿದ್ಧಿಗಳ ಸಮೃದ್ಧಿ, ಶೌರ್ಯ, ಸ್ವಾಮೀಭಾವ, ಹಿಂದೆಗೆಯದ ಪ್ರವೃತ್ತಿಗಳು ಇರಬೇಕು. ಈ ಯೋಗದ ಹಂತವನ್ನು ಮುಟ್ಟಿದ ಯೋಗಿಯು ಪಾರಾಗುವನು. ಅಂತಹವರಿಗೆ ಹೇಳುವುದೇನು? ಆದ್ದರಿಂದ ಅರ್ಜುನ, ಸುಖವಿಲ್ಲದ ಈ ಮನುಷ್ಯ ಶರೀರವನ್ನು ಪಡೆದು ನನ್ನನ್ನು ಭಜಿಸು. ಈ ನಶ್ವರ ಶರೀರದ ಮೇಲೆ ಮಮಕಾರ ಬೇಡ. ಇದನ್ನು ಪೋಷಿಸಲು ಹೆಚ್ಚು ಸಮಯವನ್ನು ಹಾಳು ಮಾಡಿಕೊಳ್ಳುವುದೂ ಬೇಡ. ಯೋಗೇಶ್ವರನಾದ ಶ್ರೀಕೃಷ್ಣನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂದು ಇಲ್ಲಿ 4ನೇ ಬಾರಿ ಚರ್ಚಿಸಿರುವನು. 2ನೇ ಅಧ್ಯಾಯದಲ್ಲಿ ಕ್ಷತ್ರಿಯನಾದವನಿಗೆ ಯುದ್ಧಕ್ಕಿಂತ ಶ್ರೇಯಸ್ಕರವಾದುದು ಬೇರಾವುದಿಲ್ಲ ಎಂದು ಹೇಳಿರುವನು. 3ನೇ ಅಧ್ಯಾಯದಲ್ಲಿ ಸ್ವಧರ್ಮದಲ್ಲಿ ನಿಧನವಾದರೂ ಅಡ್ಡಿಯಿಲ್ಲ. 4ನೇ ಅಧ್ಯಾಯದಲ್ಲಿ ಸಂಕ್ಷೇಪವಾಗಿ ಚಾತುರ್ವರ್ಣ್ಯಗಳನ್ನು ತಾನೇ ರಚಿಸಿರುವುದಾಗಿ ಹೇಳಿರುವನು. ಹಾಗಾದರೆ ಮನುಷ್ಯರಲ್ಲಿ 4 ಜಾತಿಗಳಲ್ಲಿ ಹಂಚಿದನೆಂದೇ ಇಲ್ಲ. ಗುಣಕರ್ಮ ವಿಭಾಗಶಃ ಗುಣಾವಗುಣಗಳು ಮತ್ತು ಕರ್ಮಗಳ ಮಾತ್ರ ಪ್ರಮಾಣಗಳಿಗನುಸಾರವಾಗಿ 4 ಶ್ರೇಣಿಗಳನ್ನು ಮಾಡಿರುವನು. ಶ್ರೀಕೃಷ್ಣನ ಪ್ರಕಾರ ಕರ್ಮವೊಂದೇ ಯಜ್ಞ ಪ್ರಕ್ರಿಯೆ. ಆದ್ದರಿಂದ ಈ ಯಜ್ಞವನ್ನು ಮಾಡತಕ್ಕವರು 4 ಪ್ರಕಾರ ಇರುವರು. ಪ್ರವೇಶ ಕಾಲದಲ್ಲಿ ಈ ಯಜ್ಞಕರ್ತೃಗಳು ಶೂದ್ರರು, ಅಲ್ಪಜ್ಞರು, ಅಲ್ಪ ಸ್ವಲ್ಪ ಮಾಡುವ ಶಕ್ತಿಗಿಂತ ಮೇಲೆ ಏರುತ್ತಿರುವಂತೆ ಪ್ರಕೃತಿಯ ತ್ರಿಗುಣಗಳನ್ನೂ ಕಡಿದೊಗೆಯುವ ಸಾಮರ್ಥ್ಯ ಬರುವುದು. ಆಗ ಅದೇ ಸಾಧಕರು ಕ್ಷತ್ರಿಯರಾಗುವರು. ಮುಂದೆ ಇದೇ ಸಾಧಕ ಸ್ವಭಾವ ಬೆಳೆದು ಬ್ರಹ್ಮದಲ್ಲಿ ಪ್ರವೇಶ ನೀಡುವ ಸಮರ್ಥತೆ ಅವರಲ್ಲಿ ಬಲವಾಗಿ ಬೇರೂರುವುದು. ಆಗ ಅವರು ಬ್ರಾಹ್ಮಣ ಶ್ರೇಣಿಯವರಾಗುವರು. ವೈಶ್ಯ ಶೂದ್ರರಿಗಿಂತ ಕ್ಷತ್ರಿಯ ಬ್ರಾಹ್ಮಣ ವರ್ಗದಲ್ಲಿ ಸಾಧಕರು ಪ್ರಾಪ್ತಿಗೆ ಅತೀ ಸಮೀಪದಲ್ಲಿರುವರು. ವೈಶ್ಯ ಶೂದ್ರರು ಸಹ ಅದೇ ಬ್ರಹ್ಮದಲ್ಲಿ ಪ್ರವೇಶ ಪಡೆದು ಶಾಂತರಾಗುವರು. ಇನ್ನೂ ಮೇಲಿನ ಹಂತದಲ್ಲಿರುವವರ ಬಗ್ಗೆ ಹೇಳುವುದೇನಿದೆ? ಅವರಿಗಂತೂ ಇದು ಕಟ್ಟಿಟ್ಟ ಬುತ್ತಿ. ಗೀತೆಯು ಯಾವ ಉಪನಿಷತ್ತುಗಳ ಸಾರ ಸಂಗ್ರಹವಾಗಿದೆಯೋ ಆ ಉಪನಿಷತ್ತಿನಲ್ಲಿ ಬ್ರಾಹ್ಮಣ ವಿದುಷಿಯರ ಆಖ್ಯಾನಗಳು ತುಂಬಿವೆ. ಹೇಳಿ ಕೇಳಿದ ಧರ್ಮ ಬೀರುಗಳು, ರೂಢಿವಾದಿಗಳು ವೇದಾಧ್ಯಯನದ ಅಧಿಕಾರದ ಅನಧಿಕಾರಗಳ ಬಗ್ಗೆ ತಲೆಕೆಡಿಸಿಕೊಂಡು ಈ ವ್ಯವಸ್ಥೆಯನ್ನು ಮಾಡಿರುವರು. ಯೋಗೇಶ್ವರನಾದ ಶ್ರೀಕೃಷ್ಣನು ಉದ್ಘೋಷಿಸಿರುವುದೇನೆಂದರೆ, ಯಜ್ಞಾರ್ಥ ಕರ್ಮಗಳ ನಿರ್ದಿಷ್ಟ ಕ್ರಿಯೆಯಲ್ಲಿ ಸ್ತ್ರೀ ಪುರುಷರಿರುವರಿಗೂ ಮತ್ತು ಎಲ್ಲರಿಗೂ ಪ್ರವೇಶಿಸಲು ಸಮಾನಾವಕಾಶವುಂಟು. ಆದ್ದರಿಂದ ಆತನು ಭಜನೆಯ ಭಾವನೆಗೆ ಹೆಚ್ಚು ಇಂಬು ಕೊಡುವನು. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ನನ್ನಲ್ಲಿಯೇ ಮನಸ್ಸನ್ನು ನೆಡು. ನಾನಲ್ಲದೆ ಬೇರೆ ಯಾವ ಭಾವವೂ ಮನಸ್ಸಿಗೆ ಬರಬಾರದು. ನನ್ನ ಅನನ್ಯ ಭಕ್ತನಾಗು. ಅನವರತವೂ ನನ್ನನ್ನೇ ಚಿಂತಿಸು. ಶ್ರದ್ಧಾಯುಕ್ತನಾಗಿ ನಿರಂತರವೂ ನನ್ನನ್ನೇ ಪೂಜಿಸು. ನನ್ನನ್ನೇ ನಮಸ್ಕರಿಸು. ಈ ರೀತಿಯಾಗಿ ನನಗೆ ಶರಣಾದ ಆತ್ಮವನ್ನು ನನ್ನಲ್ಲೇ ಏಕೀಭಾವದಿಂದ ನೆಲೆಗೊಳಿಸಿದಾಗ ನೀನು ನನ್ನನ್ನು ಪಡೆಯುವೆ. ಅರ್ಥಾತ್ ನನ್ನೊಂದಿಗೆ ಐಕ್ಯತೆಯುಂಟಾಗುವುದು. ನಿಷ್ಕರ್ಷೆ:
ಈ ಅಧ್ಯಾಯದ ಆರಂಭದಲ್ಲಿ ಶ್ರೀಕೃಷ್ಣನು ಹೇಳಿದನು, ಅರ್ಜುನ, ದೋಷರಹಿತನಾದ ನಿನ್ನಂತಹ ಭಕ್ತನ ಸಲುವಾಗಿ ನಾನೀ ಜ್ಞಾನ ವಿಜ್ಞಾನವನ್ನು ಬಿಡಿಸಿ ಹೇಳುತ್ತಿರುವೆ. ಇದನ್ನು ತಿಳಿದ ನಂತರ ಬೇರಾವುದನ್ನೂ ತಿಳಿಯಬೇಕಾದುದು ಉಳಿಯಲಾರದು. ಇದನ್ನು ತಿಳಿದ ನೀನು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುವೆ. ಈ ಜ್ಞಾನವು ವಿಜ್ಞಾನಗಳಿಗೆ ರಾಜ. ಪರಮಾತ್ಮನ ಪ್ರವೇಶಕ್ಕೆ ಅನುವು ಮಾಡಿಕೊಡುವುದೇ ವಿದ್ಯೆ. ಅದಕ್ಕೂ ಸಹ ಈ ಜ್ಞಾನವು ರಾಜನಿದ್ದಂತೆ, ಅಂದರೆ ನಿಶ್ಚಯವಾಗಿ ನಿಶ್ರೇಯಸ್ಸನ್ನು ತಂದುಕೊಡುವಂತಹದ್ದು. ಇದು ಸಂಪೂರ್ಣ ಗೋಪನೀಯ ವಿದ್ಯೆಗಳಿಗೂ ರಾಜ. ಗೋಪನೀಯ ವಸ್ತುವನ್ನು ಸಹ ಪ್ರತ್ಯಕ್ಷವಾಗಿ ಮಾಡುವಂತಹದ್ದು. ಇದು ಪ್ರತ್ಯಕ್ಷವಾಗಿ ಫಲ ನೀಡುವಂತಹದ್ದು. ಸಾಧನೆಗೆ ಸುಲಭ ಮತ್ತು ಅವಿನಾಶಿ. ಸ್ವಲ್ಪ ಮಟ್ಟಿಗಾದರೂ ಈ ಸಾಧನೆ ಮೈಗೂಡಿದರೆ ಮತ್ತೆ ಇದಕ್ಕೆ ನಾಶವೇ ಇರದು. ಅಲ್ಲದೆ ಇದರ ಪ್ರಭಾವದಿಂದ ಆ ಪರಮಜ್ಞೇಯನವರೆಗೆ ಮನುಷ್ಯನು ತಲುಪುವನು. ಆದರೆ ಇದಕ್ಕೆ ಒಂದು ನಿಬಂಧನೆ ಇದೆ. ಶ್ರದ್ಧಾಹೀನನಾದವನು ಪರಮಗತಿಯನ್ನು ಪಡೆಯದೇ ಮರಳಿ ಸಂಸಾರ ಚಕ್ರದಲ್ಲಿ ಅಂಡಲೆಯುವನು. ಯೋಗೇಶ್ವರನಾದ ಶ್ರೀಕೃಷ್ಣನು ಯೋಗದ ಬಗ್ಗೆಯೂ ಚರ್ಚಿಸಿ ಅದರ ಐಶ್ವರ್ಯದ ಮೇಲೆ ಬೆಳಕು ಚೆಲ್ಲಿರುವನು. ದುಃಖವು ಕೂಡಿಕೊಳ್ಳದೆ ವಿಯೋಗವಾಗುವುದೇ ಯೋಗ. ಅಂದರೆ ಸಂಸಾರದ ಸಂಯೋಗ ವಿಯೋಗಗಳೊಂದಕ್ಕೆ ಒಳಗಾಗದೆ ಹೊರತಾಗುಳಿಯುವವನು ಯೋಗಿ. ಪರಮತತ್ವನಾದ ಪರಮಾತ್ಮನ ವಿಲನವಾಗುವುದೇ ಯೋಗ. ಪರಮಾತ್ಮ ಪ್ರಾಪ್ತಿಯೇ ಯೋಗದ ಪರಾಕಾಷ್ಠೆ. ಪ್ರವೇಶವನ್ನು ಪಡೆದಾಗಿರುವ ಯೋಗಿಯ ಪ್ರಭಾವವನ್ನು ನೋಡು. ಸಮಸ್ತ ಭೂತಗಳಲ್ಲಿರುವುದಲ್ಲಿ ನಾನು ಆತ್ಮಸ್ವರೂಪದಲ್ಲೇ ನೆಲೆ ನಿಂತಿರುವೆ, ಅಲ್ಲೇ ಇರುವೆ. ಆಕಾಶದಲ್ಲಿ ಹುಟ್ಟಿ ಎಲ್ಲೆಡೆಯಲ್ಲೂ ವಿಚರಿಸುವ ವಾಯು ಆಕಾಶದಲ್ಲಿ ಹೇಗೆ ಸ್ಥಿರವಾಗಿರುವುದೋ, ಎಲ್ಲೆಡೆಯಲ್ಲಿ ಸಂಚರಿಸಿದರೂ ಅದು ಹೇಗೆ ಮಲೀನವಾಗದೆ ಇರುವುದೋ, ಅದೇ ರೀತಿಯಲ್ಲಿ ಭೂತಗಳು ನನ್ನಲ್ಲಿರುವುದಾದರೂ ನಾನು ಅವುಗಳಲ್ಲಿಲ್ಲ. ಅರ್ಜುನ, ನಾನು ಕಲ್ಪದ ಆದಿಯಲ್ಲಿ ಭೂತಗಳನ್ನು ಕೆಲವು ವಿಶೇಷ ರೀತಿಯಲ್ಲಿ ರಚಿಸುವೆನಾದರೂ ಕಲ್ಪದ ಅಂತ್ಯದಲ್ಲಿ ಸಮಸ್ತ ಭೂತಗಳು ನನ್ನ ಪ್ರಕೃತಿಯನ್ನು, ಅರ್ಥಾತ್ ಯೋಗಾರೂಢ ಮಹಾಪುರುಷನ ಇರುವಿಕೆಯನ್ನು, ಆತನ ಅವ್ಯಕ್ತ ಭಾವವನ್ನು ಪಡೆಯುವುದು. ಮಹಾಪುರುಷನು ಪ್ರಕೃತಿಗಿಂತ ತೀರ ಭಿನ್ನನಾಗಿರುವನಾದರೂ ಪ್ರಾಪ್ತಿಯ ನಂತರ ತನ್ನ ಸ್ವಭಾವದಲ್ಲಿ, ಅರ್ಥಾತ್ ತನ್ನಲ್ಲಿಯೇ ನೆಲೆಯೂರಿ ನಿಂತಿದ್ದರೂ ಲೋಕ ಸಂಗ್ರಹಕ್ಕಾಗಿ ಯಾವ ಕಾರ್ಯಗಳನ್ನು ಮಾಡುವನೋ ಅದು ಅವನು ಒಂದು ರೀತಿಯ ಇರುವಿಕೆ. ಇದೇ ಇರುವಿಕೆಯಲ್ಲಿ ನಡೆಯುವ ಕಾರ್ಯಕಲಾಪಗಳನ್ನು ಆ ಮಹಾಪುರುಷನ ಇರುವಿಕೆ ಅಥವಾ ಪ್ರಕೃತಿ ಎಂದೂ ಸಂಬೋಧಿಸಲಾಗುವುದು. ಸಮಸ್ತ ಭೂತಗಳನ್ನು ಕಲ್ಪಕ್ಕಾಗಿ ಪ್ರೇರಿಸುವ ರಚನಾಕಾರ ಓರ್ವ ನಾನು. ಇನ್ನೊಂದು ತ್ರಿಗುಣಮಯವಾದ ಪ್ರಕೃತಿ. ಅದು ನನ್ನ ಅಭ್ಯಾಸದಿಂದ ಚರಾಚರ ಸಹಿತವಾಗಿ ಭೂತಗಳನ್ನು ರಚಿಸುವುದು. ಇದೂ ಒಂದು ಕಲ್ಪ. ಇದರಲ್ಲಿ ಶರೀರ ಪರಿವರ್ತನೆ, ಸ್ವಭಾವ ಪರಿವರ್ತನೆ ಮತ್ತು ಕಾಲ ಪರಿವರ್ತನೆಗಳು ಅಡಕವಾಗಿವೆ. ಗೋಸ್ವಾಮಿ ತುಳಸೀದಾಸರು ಇದನ್ನೇ ಹೇಳುವರು. ಏಕ್ ದುಷ್ಟ ಅತಿಶಯ ದುಃಖ ರೂಪ ಜಾ ಬಸ್ ಜೀವು ಪರ ಭಯ ಕೋಪ. ಪ್ರಕೃತಿಯಲ್ಲಿ ಎರಡು ಭೇದ, ವಿದ್ಯೆ ಅವಿದ್ಯೆಗಳೆಂದು. ಅವುಗಳಲ್ಲಿ ಅವಿದ್ಯೆಯು ದುಷ್ಟವಾದುದು, ದುಃಖ ರೂಪವಾದುದು. ಅದರಲ್ಲಿ ಜೀವಿಯು ವಿವಶನಾಗಿ ಭವಕೂಪದಲ್ಲಿ ಮುಳುಗೇಳುವನು. ಅದರ ಪ್ರೇರಣೆಯ ದೆಸೆಯಿಂದಾಗಿ ಮನುಷ್ಯನು ಕಾಲ, ಕರ್ಮ, ಸ್ವಭಾವಗಳ ಸುತ್ತಿನೊಳಗೆ ಬಂದು ಬೀಳುವನು. ಮತ್ತೊಂದು ವಿದ್ಯಾಮಾಯಿ. ಅದನ್ನೇ ಶ್ರೀಕೃಷ್ಣನು ತಾನು ರಚಿಸುವೆನೆಂದು ಹೇಳುವನು. ಗೋಸ್ವಾಮಿಗಳು ಹೇಳುವಂತೆ ಪ್ರಭು ರಚಿಸುವನು. ಏಕ್ ರಚಹಿ ಜಗ ಗುನ್ನು ಬಸ ಜಾಕೆ ಪ್ರಭು ಪ್ರೇರಿತ ನಹಿ ನಿಜ ಬಲತಾಕೆ. ಅದು ಜಗತ್ತನ್ನು ರಚಿಸುವುದು. ತ್ರಿಗುಣಗಳಿಗೆ ಆಶ್ರಿತವಾಗಿ ಮಂಗಳವನ್ನು ಉಂಟು ಮಾಡುವ ಗುಣ ಈಶ್ವರನಲ್ಲಿ ಮಾತ್ರ ಇದೆ. ಪ್ರಕೃತಿಯಲ್ಲಿ ಗುಣವೇ ಇಲ್ಲ, ಏಕೆಂದರೆ ಅದು ನಶ್ವರ. ಆದರೆ ವಿದ್ಯೆಯಲ್ಲಿ ಪ್ರಭುವೇ ಪ್ರೇರಕನಾಗಿ ಮಾಡುವನು. ಈ ರೀತಿಯಲ್ಲಿ ಕಲ್ಪವು ಎರಡು ವಿಧ. ಒಂದು ವಸ್ತು ಶರೀರ ಮತ್ತು ಕಾಲದ ಪರಿವರ್ತನೆಯಾಗುವ ಕಲ್ಪ. ಈ ಪರಿವರ್ತನೆಯನ್ನು ಪ್ರಕೃತಿಯೇ ನನ್ನ ಅಭ್ಯಾಸದಿಂದ ಮಾಡುವುದು. ಆದರೆ ಅದಕ್ಕಿಂತ ಮಹತ್ತಾದ ಕಲ್ಪ
ಆತ್ಮಕ್ಕೆ ನಿರ್ಮಲ ಸ್ವರೂಪವನ್ನು ಪ್ರದಾನ ಮಾಡುವುದು. ಅದರ ಶೃಂಗಾರವನ್ನು ಮಹಾಪುರುಷರಾದವರು ಮಾಡುವರು. ಅಚೇತ ಜೀವಿಗಳನ್ನು ಅವರು ಸಚೇತಗೊಳಿಸುವರು. ಭಜನದ ಆದಿಯೇ ಈ ಕಲ್ಪದ ಆರಂಭ. ಭಜನದ ಪರಾಕಾಷ್ಠೆಯೇ ಕಲ್ಪಾಂತ್ಯ. ಈ ಕಲ್ಪವು ಭವರೋಗದಿಂದ ಪೂರ್ತಿ ನಿರೋಗಗೊಳಿಸಿ ಶಾಶ್ವತ ಬ್ರಹ್ಮದಲ್ಲಿ ನೆಲೆಗೊಳಿಸಿದಾಗ ಆ ಪ್ರವೇಶ ಕಾಲದಲ್ಲಿ ಯೋಗಿಯು ನನ್ನ ಇರವು ಮತ್ತು ಸ್ವರೂಪವನ್ನು ಪಡೆಯುವನು. ಪ್ರಾಪ್ತಿಯ ನಂತರ ಮಹಾಪುರುಷನ ಇರವೇ ಅವನ ಪ್ರಕೃತಿಯಾಗುವುದು. 4 ಯುಗಗಳೂ ತೀರಿದ ಮೇಲೆಯೇ ಕಲ್ಪವು ಪೂರ್ಣವಾಗುವುದು ಎಂಬ ಬಗ್ಗೆ ಧರ್ಮ ಗ್ರಂಥಗಳಲ್ಲಿ ಕಥಾನಕಗಳು ಕಾಣಬರುತ್ತವೆ. ಕಲ್ಪವು ಕಳೆದೊಡನೆ ಮಹಾಪ್ರಳಯ ಸಂಭವಿಸುವುದು ಎಂದು ಆ ಕಥೆಗಳಲ್ಲಿ ಬರುತ್ತವೆ. ಜನರು ಬಹುಶಃ ಸರಿಯಾಗಿ ತಿಳಿದುಕೊಂಡಿಲ್ಲ. ಯುಗಕ್ಕೆ ಅರ್ಥ 2 ಎಂದು. ನೀವೇ ಬೇರೆ, ಆರಾಧ್ಯ ವಸ್ತುವೇ ಬೇರೆಯಾಗಿರುವವರೆಗೆ ಯುಗ ಧರ್ಮವೂ ಇರುವುದು. ಗೋಸ್ವಾಮಿ ತುಳಸೀದಾಸರು ಶ್ರೀರಾಮಚರಿತ ಮಾನಸದ ಉತ್ತರಾಕಾಂಡದಲ್ಲಿ ಈ ಬಗ್ಗೆ ಚರ್ಚಿಸಿರುವರು. ತಾಮಸೀ ಗುಣವು ಹೆಚ್ಚಾಗಿ ಅದರ ಕಾರ್ಯ ನಡೆಯುತ್ತಿದ್ದರೆ, ರಜೋಗುಣದ ಪ್ರಮಾಣ ಕಡಿಮೆಯಾದರೆ ನಾಲ್ದೆಸೆಗಳಲ್ಲೂ ವೈರ ವಿರೋಧಗಳೇ ಹೆಚ್ಚುವುದು. ಇಂತಹ ವ್ಯಕ್ತಿ ಕಲಿಯುಗದವನು. ಆತನು ಭಜನೆ ಮಾಡಲಾರ. ಆದರೆ ಸಾಧನೆಯು ಪ್ರಾರಂಭವಾದರೆ ಸಾಕು, ಯುಗ ಪರಿವರ್ತನೆಯಾಗುವುದು. ರಜೋಗುಣವು ಹೆಚ್ಚತೊಡಗುವುದು. ಹರ್ಷ ಮತ್ತು ಭಯಗಳ ದ್ವಂದ್ವ ಕಾಡುವುದು. ಆಗ ಅದೇ ಸಾಧಕನು ದ್ವಾಪರದ ಸ್ಥಿತಿಗೆ ಬರುವನು. ಕ್ರಮವಾಗಿ ಸತ್ವಗುಣವು ಬೆಳೆದಂತೆಲ್ಲ ರಜೋಗುಣವು ಕಮ್ಮಿಯಾಗುವುದು. ಆರಾಧನಾ ಕರ್ಮದಲ್ಲಿ ಪ್ರೀತಿ ಹೆಚ್ಚುವುದು. ಹೀಗೆ ತ್ರೇತಾಯುಗದಲ್ಲಿ ತ್ಯಾಗದ ಸ್ಥಿತಿಯನ್ನು ಮುಟ್ಟಿರುವ ಸಾಧಕನು ಅನೇಕಾನೇಕ ಯಜ್ಞಗಳನ್ನು ಮಾಡುವನು. ಯಜ್ಞಾನಾಂ ಜಪಯಜ್ಞೋಸ್ಮಿ. ಯಜ್ಞದ ಸಾಲಿನಲ್ಲಿರುವ ಜಪವು ಶ್ವಾಸ ಪ್ರಶ್ವಾಸಗಳ ಏರಿಳಿತವಿರುವುದರಿಂದ ಅದನ್ನು ಮಾಡುವ ಸಾಮರ್ಥ್ಯವಿರುವುದು. ಸತ್ವಗುಣ ಮಾತ್ರ ಶೇಷವಾಗುಳಿದಾಗ ವಿಷಮತೆಯೆಲ್ಲವೂ ಅಳಿದು ಸಮತ್ವ ಭಾವವು ಸ್ಥಿರವಾದಾಗ ಕೃತಯುಗ ಅರ್ಥಾತ್ ಕೃತಾರ್ಥಯುಗ ಅಥವಾ ಸತ್ಯಯುಗದ ಪ್ರಭಾವ ತಲೆ ಎತ್ತುವುದು. ಆ ಸಮಯದಲ್ಲಿ ಎಲ್ಲಾ ಯೋಗಿಗಳು ವಿಜ್ಞಾನಿಗಳಾಗಿರುವರು. ಈಶ್ವರನೊಂದಿಗೆ ಸಮ್ಮಿಳಿತರಾಗುವಂತವರು ಸ್ವಾಭಾವಿಕವಾಗಿಯೇ ಧ್ಯಾನವನ್ನು ಹಿಡುವ ಶಕ್ತಿ ಅವರಲ್ಲಿರುವುದು. ವಿವೇಕಿಗಳಾದವರು ಯೋಗ ಧರ್ಮಗಳ ಏರಿಳಿತವನ್ನು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳುವರು. ಮನಸ್ಸನ್ನು ನಿರೋಧಿಸುವ ಸಲುವಾಗಿ ಅಧರ್ಮವನ್ನು ಪರಿತ್ಯಜಿಸಿ ಧರ್ಮದಲ್ಲಿ ಪ್ರವೃತ್ತವಾಗುವರು. ನಿರುದ್ಧ ಮನವೂ ವಿಲಯವನ್ನು ಹೊಂದುತ್ತಲೇ ಯುಗಗಳ ಜೊತೆಗೆ ಕಲ್ಪವೂ ಅಂತ್ಯಗೊಳ್ಳುವುದು. ಪೂರ್ಣತ್ವವನ್ನು ದೊರಕಿಸಿಕೊಟ್ಟು ಕಲ್ಪವು ಶಾಂತವಾಗುವುದು. ಇದೇ ಪ್ರಳಯ. ಪ್ರಕೃತಿಯು ಪುರುಷನಲ್ಲಿ ವಿಲೀನವಾಗುವುದೇ ಪ್ರಳಯ. ಅನಂತರ ಮಹಾಪುರುಷನ ಇರವು ಹೇಗಿರುವುದೋ ಅದೇ ಅವನ ಪ್ರಕೃತಿ, ಅದೇ ಅವನ ಸ್ವಭಾವ. ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಮೂಢ ಜನರು ನನ್ನನ್ನು ಅರಿಯಲಾರದೆ ಹೋಗುವರು. ಈಶ್ವರನಿಗೂ ಈಶ್ವರನಾದ ನನ್ನನ್ನು ಕ್ಷುಲ್ಲಕವೆಂದು ಬಗೆಯುವರು. ಸಾಮಾನ್ಯ ಜನ ಒಪ್ಪುವರು. ಪ್ರತಿಯೋರ್ವನು ಮಹಾಪುರುಷನೊಂದಿಗೂ ಆಯಾ ಕಾಲದ ಸಮಾಜ ಉಪೇಕ್ಷಾ ಭಾವವನ್ನೇ ತಾಳಿರುವುದು ವಿಡಂಬನೆ. ಆ ಮಹಾಪುರುಷರನ್ನು ಪ್ರಬಲರಾಗಿ ವಿರೋಧಿಸಿರುವರು. ಶ್ರೀಕೃಷ್ಣನೂ ಇದಕ್ಕೆ ಹೊರತಲ್ಲ. ಆತನು ಹೇಳುವನು, ನಾನು ಪರಮ ಭಾವದಲ್ಲಿ ನೆಲೆಗೊಂಡಿರುವೆ, ಆದರೆ ನನ್ನ ಶರೀರವು ಮನುಷ್ಯ ಶರೀರವೇ. ಆದ್ದರಿಂದ ಮೂಢ ಜನರು ನನ್ನನ್ನು ತುಚ್ಛನೆಂದು ಭಾವಿಸಿ ನಾನೂ ಓರ್ವ ಮನುಷ್ಯನೆಂದು ತಿಳಿದಿರುವರು. ಇಂತಹ ಜನರ ಆಸೆ ವ್ಯರ್ಥವಾದುದು, ಇಂತಹವರ ಕರ್ಮ ವ್ಯರ್ಥವಾದುದು. ನಾವು ನಿಷ್ಕಾಮ ಕರ್ಮಯೋಗಿಗಳು ಎಂದು ಬಡಾಯಿ ಕೊಚ್ಚಲಿ. ಅವರು ಅಸುರಿ ಸ್ವಭಾವದವರೇ. ನನ್ನನ್ನು ಅವರು ಕಂಡುಕೊಳ್ಳಲಾರರು. ಆದರೆ ದೈವೀ ಸಂಪತ್ತನ್ನು ಪಡೆದವರು ಮಾತ್ರ ಖಂಡಿತ ನನ್ನನ್ನು ಅನನ್ಯ ಭಾವದಿಂದ ಧ್ಯಾನಿಸುವರು. ನನ್ನ ಗುಣಗಳನ್ನು ನಿರಂತರವಾಗಿ ಚಿಂತಿಸಿರುವರು. ಅನನ್ಯೋಪಾಸನೆ ಅರ್ಥಾತ್ ಯಜ್ಞಾರ್ಥ ಕರ್ಮಗಳಲ್ಲಿ 2 ಬಗೆ. ಮೊದಲನೆಯದು ಜ್ಞಾನಯಜ್ಞ, ಅಂದರೆ ತನ್ನ ಭರವಸೆಯ ಮೇಲೆ ತನ್ನ ಶಕ್ತಿಯನ್ನು ತಿಳಿದು ಅದೇ ನಿಯತ ಕರ್ಮದಲ್ಲಿ ತೊಡಗುವುದು. ಮತ್ತೊಂದು ವಿಧಿ, ಸ್ವಾಮಿ ಸೇವಕ ಭಾವನೆಯದು.
ಅದರಲ್ಲಿ ಸದ್ಗುರುವಿಗೆ ತನ್ನನ್ನು ಸಮರ್ಪಿಸಿಕೊಂಡು ಆತನು ಹೇಳಿದಂತೆ ಕಣ್ಮುಚ್ಚಿ ನಡೆಯುವುದು. ಈ ಎರಡೂ ದೃಷ್ಟಿಗಳಿಂದ ಜನರು ನನ್ನನ್ನು ಉಪಾಸಿಸುವರು. ಆದರೆ ಅವರ ಮುಖಾಂತರ ಪಾರಾಗುವವರು ಯಜ್ಞ, ಹವನ, ಕರ್ತೃ, ಶ್ರದ್ಧೆ, ಔಷಧಿ ಮುಂತಾದವುಗಳ ಮೂಲಕ ಭವರೋಗಕ್ಕೆ ಚಿಕಿತ್ಸೆಯನ್ನೂ ದೊರೆಯುವುದೋ ಅದೆಲ್ಲವೂ ನಾನೇ. ಕಡೆಗೆ ಅವರು ಯಾವ ಗತಿಯನ್ನು ಹೊಂದುವರೋ ಆ ಗತಿಯೂ ನಾನೇ. ಈ ಯಜ್ಞವನ್ನೇ ಜನರು ತ್ರೈವಿಧ್ಯ, ಪ್ರಾರ್ಥನೆ, ಯಜನೆ, ಸಮತ್ವಗಳನ್ನು ತಂದುಕೊಡುವ ವಿಧಿಯಿಂದ ಸಂಪಾದಿಸುವರು. ಆದರೆ ಪ್ರತಿಯಾಗಿ ಸ್ವರ್ಗವನ್ನಾಶಿಸುವರು. ನಾನವರಿಗೆ ಸ್ವರ್ಗವನ್ನು ಪ್ರದಾನ ಮಾಡುವೆ. ಅದರ ಬಲದಿಂದ ಅವರು ಇಂದ್ರ ಪದವಿಯನ್ನು ಪಡೆಯುವರು. ಅತಿ ದೀರ್ಘಕಾಲದವರೆಗೆ ಅದನ್ನು ಭೋಗಿಸುವರು. ಆದರೆ ಪುಣ್ಯವೆಲ್ಲ ಕ್ಷೀಣಿಸುತ್ತಲೇ ಮರಳಿ ಪುನರ್ಜನ್ಮವನ್ನು ಹೊಂದುವರು. ಆದ್ದರಿಂದ ಭೋಗಗಳನ್ನು ಕಾಂಕ್ಷಿಸಬಾರದು. ಯಾವಾತನು ಅನನ್ಯ ಭಾವದಿಂದ ನನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಎಂಬ ಭಾವದಿಂದ ನಿರಂತರವೂ ನನ್ನನ್ನು ಚಿಂತಿಸುವನೋ, ಯಾವುದೊಂದು ಕುಂದುಕೊರತೆಗಳಿರದಂತೆ ನನ್ನನ್ನು ಭಜಿಸುವನೋ, ಆತನ ಯೋಗದ ಸಂರಕ್ಷಣಾ ಭಾರವನ್ನು ನಾನು ನಿರ್ವಹಿಸುತ್ತೇನೆ. ಇಷ್ಟಾದರೂ ಕೆಲವು ಮಂದಿ ಇತರ ದೇವತೆಗಳನ್ನು ಪೂಜಿಸುವರು. ನನ್ನ ಪೂಜೆಯನ್ನೇ ಅವರು ಮಾಡುವವರಾದರೂ ಇದು ನನ್ನನ್ನು ಪಡೆಯುವ ವಿಧಿಯಲ್ಲ. ನಾನು ಸಂಪೂರ್ಣ ಯಜ್ಞದ ಭೋಕ್ತೃ ಎಂಬ ಭಾವದಿಂದ ಅವರು ನನ್ನನ್ನು ತಿಳಿಯರು. ಅರ್ಥಾತ್ ಪೂಜಾ ಪರಿಣಾಮದಲ್ಲಿ ನಾನು ಸಿಕ್ಕಲಾರೆ. ಆದ್ದರಿಂದ ಅವರ ಪತನವಾಗುವುದು. ಅವರು ದೇವತೆಗಳು, ಭೂತಗಳು, ಪಿತೃಗಳು ಮೊದಲಾದ ಕಲ್ಪಿತ ರೂಪಗಳನ್ನೇ ಇರುವರು. ನನ್ನ ನಿಜವಾದ ಭಕ್ತನಾದರೂ ಸಾಕ್ಷಾತ್ ನನ್ನಲ್ಲೇ ವಾಸ ಮಾಡುವನು. ನನ್ನ ಸಾರೂಪ್ಯವನ್ನೇ ಪಡೆಯುವನು. ಯೋಗೇಶ್ವರನಾದ ಶ್ರೀಕೃಷ್ಣನು ಈ ಯಜ್ಞಾರ್ಥ ಕರ್ಮಗಳನ್ನು ಅತ್ಯಂತ ಸುಗಮವಾದುವೆಂದು ಹೇಳುವನು. ಓರ್ವನು ಭಕ್ತಿ ಶ್ರದ್ಧೆಗಳಿಂದ ಒಂದು ಪತ್ರೆ, ಒಂದು ಹೂ, ಒಂದು ಬಿಂದು ನೀರನ್ನು ಕೊಟ್ಟರೂ ನಾನದನ್ನು ಸ್ವೀಕರಿಸುವೆ. ಆದ್ದರಿಂದ ಅರ್ಜುನ, ನೀನು ಯಾವ ಆರಾಧನೆ ಮಾಡಿದರೂ ಅದನ್ನು ನನಗೆ ಸಮರ್ಪಿಸು. ಹೀಗೆ ಸರ್ವಸ್ವವನ್ನೂ ನನಗೊಪ್ಪಿಸಿದಾಗ ಯೋಗಯುಕ್ತನಾದ ನೀನು ಕರ್ಮ ಬಂಧನಗಳಿಂದ ಮುಕ್ತನಾಗುವೆ. ಆ ಮುಕ್ತಿಯು ನನ್ನದೇ ಸ್ವರೂಪ. ಪ್ರಪಂಚದಲ್ಲಿ ಎಲ್ಲಾ ಪ್ರಾಣಿಗಳೂ ನನಗೇ ಸೇರಿರುವುದು. ಆದರೆ ಯಾವ ಪ್ರಾಣಿಯೊಂದಿಗೂ ನನಗೆ ಪ್ರೇಮವೂ ಇಲ್ಲ, ದ್ವೇಷವೂ ಇಲ್ಲ. ನಾನು ತಟಸ್ಥ. ಆದರೆ ಯಾವಾತನು ನನಗೆ ಅನನ್ಯ ಭಕ್ತನಾಗಿರುವನೋ ನಾನು ಆತನಲ್ಲಿರುವೆ. ಓರ್ವನು ಅತ್ಯಂತ ದುರಾಚಾರಿಯೇ ಆಗಿರಬಹುದು, ಅತಿ ಜಘನ್ಯನೂ ಪಾಪಿಯೂ ಆಗಿರಬಹುದು. ನನ್ನನ್ನು ಅನನ್ಯ ಶ್ರದ್ಧಾಭಕ್ತಿಗಳಿಂದ ನನ್ನನ್ನು ಭಜಿಸುತ್ತಿದ್ದರೆ ಆತನನ್ನು ಸಾಧುವೆಂದೇ ಹೇಳಬಹುದು. ಆತನ ನಿಶ್ಚಯ ಸ್ಥಿರವಾದುದು. ಅವನು ಅತಿ ಶೀಘ್ರದಲ್ಲೇ ಪರಮಗತಿಯನ್ನು ಸೇರುವನು. ಶಾಶ್ವತವಾದ ಪರಮ ಶಾಂತಿಯನ್ನು ಪಡೆಯುವನು. ಇಲ್ಲಿ ಶ್ರೀಕೃಷ್ಣನು ಧಾರ್ಮಿಕನಾರು ಎಂಬುದನ್ನು ಸ್ಪಷ್ಟಗೊಳಿಸಿರುವನು. ಸೃಷ್ಟಿಯಲ್ಲಿ ಜನ್ಮ ಪಡೆದ ಯಾವ ಪ್ರಾಣಿಯೇ ಆಗಲಿ ಅನನ್ಯ ಭಾವದಿಂದ ಓರ್ವ ಪರಮಾತ್ಮನನ್ನು ಸ್ಮರಣೆ ಮಾಡುವವನೇ ಧಾರ್ಮಿಕ. ಕಡೆಯಲ್ಲಿ ಭರವಸೆ ನೀಡುವನು. ಅರ್ಜುನ, ನನ್ನ ಭಕ್ತನಿಗೆಂದೂ ಕೇಡಿಲ್ಲ. ಅವನು ಶೂದ್ರನಾಗಿರಲಿ, ನೀಚನಾಗಿರಲಿ, ಆದಿವಾಸಿಯಾಗಿರಲಿ, ನಾಗರಿಕನಾಗಿರಲಿ, ಯಾವ ಹೆಸರುಳ್ಳವನಾಗಿರಲಿ, ಸ್ತ್ರೀಯಾಗಿರಲಿ, ಪುರುಷನಾಗಿರಲಿ, ಪಾಪ ಯೋನಿಯಲ್ಲಿ, ತಿರ್ಯಕ ಯೋನಿಗಳಲ್ಲಿ ಹುಟ್ಟಿರಲಿ, ನನಗೆ ಶರಣಾಗಿ ಪರಮಜ್ಞೇಯವನ್ನು ಪಡೆಯುವನು. ಆದ್ದರಿಂದ ಕ್ಷಣಭಂಗುರವೂ ಸುಖರಹಿತವೂ ಆದರೆ ದುರ್ಲಭವೂ ಆದ ಮನುಷ್ಯ ಪ್ರವೇಶವನ್ನು ದೊರಕಿಸಿಕೊಡುವಂತಹ ಅರ್ಹತೆಯುಳ್ಳ ಬ್ರಾಹ್ಮಣ, ರಾಜರ್ಷಿ ಮಟ್ಟದಲ್ಲಿ ಭಜಿಸುವ ಕ್ಷತ್ರಿಯ, ಇಂತಹ ಯೋಗಿಗಳ ಬಗ್ಗೆ ಹೇಳುವುದೇನಿದೆ? ಆದ್ದರಿಂದ ಅರ್ಜುನ, ಆತನು ಎಂದೋ ಪಾರಾಗಿಯೇ ಇರುವನು. ನೀನು ಸಹ ನಿರಂತರವೂ ನನ್ನಲ್ಲೇ ಮನವಿಟ್ಟವನಾಗು. ನಿರಂತರವೂ ನನ್ನನ್ನೇ ನಮಸ್ಕರಿಸು. ಹೀಗೆ ಎಲ್ಲಾ ವಿಧದಲ್ಲಿ ನನಗೆ ಶರಣಾಗತನಾಗಿ ನನ್ನನ್ನೇ ಪಡೆಯುವೆ. ಅಲ್ಲಿಂದ ನೀನು ಮರಳಿ ಬರಬೇಕಾದುದಿಲ್ಲ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನೇ ಹೇಳುವಂತೆ ಜಾಗೃತಿ ಎಂಬ ವಿದ್ಯೆಯ ಬಗ್ಗೆ ಪ್ರಕಾಶ ಬೀರಲಾಗಿದೆ. ಇದು ರಾಜವಿದ್ಯೆ. ಇದು ಒಮ್ಮೆ ಜಾಗೃತವಾಯಿತೆಂದರೆ ಮತ್ತೆ ಇದು ಮಂಗಳವನ್ನೇ ಉಂಟು ಮಾಡುವುದು.
ಆದ್ದರಿಂದ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್ಸ್ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ರಾಜವಿದ್ಯಾ ಜಾಗೃತಿ ನಾಮ ನವಮೋಧ್ಯಾಯಃ. ಈ ರೀತಿ ಶ್ರೀಮದ್ಭಗವದ್ಗೀತಾ ರೂಪಿ ಉಪನಿಷತ್ ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀಕೃಷ್ಣಾರ್ಜುನ ಸಂವಾದದಲ್ಲಿ ರಾಜವಿದ್ಯಾ ಜಾಗೃತಿ ಎಂಬ 9ನೇ ಅಧ್ಯಾಯವು ಕೊನೆಗೊಂಡಿದೆ. ಇತಿ ಶ್ರೀಮತ್ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೆ ಶ್ರೀಮದ್ಭಗವದ್ಗೀತಾಯಃ ಯಥಾರ್ಥಗೀತಾ ಭಾಷ್ಯೆ ರಾಜವಿದ್ಯಾ ಜಾಗೃತಿ ನಾಮ ನವಮೋಧ್ಯಾಯಃ. ಈ ರೀತಿ ಶ್ರೀಮತ್ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರಿಂದ ರಚಿಸಲ್ಪಟ್ಟ ಶ್ರೀಮದ್ಭಗವದ್ಗೀತೆಯ ಯಥಾರ್ಥ ಗೀತಾಸಾರ ರಾಜವಿದ್ಯಾ ಜಾಗೃತಿ ಎಂಬ 9ನೇ ಅಧ್ಯಾಯವು ಸಮಾಪ್ತಿಯಾಗಿರುವುದು. ಹರಿ ಓಂ ತತ್ಸತ್.